ನಾವೀಗ ಪ್ರಾರ್ಥನೆ ಮಾಡೋಣ. ನಾವೀಗ ಆರಾಧನೆಯನ್ನು ಮುಗಿಸಿ, ವಿಜ್ಞಾಪನೆಯನ್ನು ಮುಗಿಸಿ, ಈಗ ನಾವು ವಚನದ ಭಾಗಕ್ಕೆ ಬಂದಿದ್ದೀವಿ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ವಚನದ ಭಾಗದ ಮೂಲಕ ದೇವರು ತಾನೇ ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಪ್ರಭು, ರಕ್ಷಕನು, ಒಡೆಯನು ಆದಂಥ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಪ್ರಾರ್ಥನೆ ಆರಾಧನೆಯನ್ನು ಮುಗಿಸಿ, ಸ್ವಾಮಿ ವಿಜ್ಞಾಪನೆ ಪ್ರಾರ್ಥನೆಯನ್ನು ಮುಗಿಸಿ, ನಿನ್ನ ವಚನದ ಭಾಗಕ್ಕೆ ಬರುವಾಗ ನಿನ್ನ ದೈವ ಕೃಪೆ ದೈವ ಬಲ ಇಳಿದು ಬರು ಸ್ವಾಮಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದ ಪ್ರಕಾರ ನಾವು ಇವತ್ತು ಮಾತನಾಡುವಾಗ ನಿನ್ನ ನಾಮ ಒಂದೇ ಮಹಿಮೆಯಾಗಲಿ ಸ್ವಾಮಿ. ಪ್ರಭು, ರಕ್ಷಕನ, ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಗೂಢಾರ್ಥಗಳನ್ನು ಸಭೆಗೆ ತಿಳಿಸಿಕೊಡಪ್ಪ. ನಿನ್ನ ಗೂಢಾರ್ಥಗಳನ್ನು ನನ್ನ ಬಾಯಿಯ ಮೂಲಕ ಮಾತಾಡ್ಸಪ್ಪ. ಫೋನ್ ಕೊಡಿ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ದೈವಿಕ ಶಕ್ತಿಯಿಂದ ತುಂಬಿಸಪ್ಪ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಯ ನಾಮದಲ್ಲಿ ಬೇಡುವಿದ್ದಲ್ಲಿ ಆಮೇನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಕೆಲವೊಂದು ಜನಕ್ಕೆ ಚುಚ್ಚಿದಂಗೆ ಆಗ್ಬೋದು, ಕೆಲವು ಜನಕ್ಕೆ ಚುಚ್ಚಿದೆ ಬಂಡ ಬೀಳ್ಬೋದು. ನನಗದು ಗೊತ್ತಿಲ್ಲ. ಇವತ್ತಿನ ವಚನ ಏನಂದರೆ, ದೇವರು ಕೊಟ್ಟಿದ್ದನ್ನು ಬುದ್ಧಿವಂತಿಕೆಯಿಂದ ಕೂಡಿಸಿಡಬೇಕು. ಏನು? ಎಲ್ಲ ತಿಂದು ತೇಗೋದಲ್ಲ. ಸುಮಾರು ಜನ ಇದ್ದಾರೆ ತಿಂದು ತೇಗ್ಬಿಡೋದು. ದುಡ್ಡು ಈ ಕಡೆ ಬಂದರೆ ಸಾಕು, ಈ ಕಡೆ ಖಾಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟಿದ್ದನ್ನು ಬುದ್ಧಿವಂತಿಕೆಯಿಂದ ಕೂಡಿಡಬೇಕು. ಇವತ್ತು ನಾನು ಅಲ್ಲಿ ಸಾಲ ಮಾಡಿದೆ, ಇಲ್ಲಿ ಸಾಲ ಮಾಡಿದೆ, ಅಲ್ಲಿ ಚೀಟಿ ಇದೆ, ಇಲ್ಲಿ ಚೀಟಿ ಇದೆ, ಆ ಕೇಂದ್ರದಲ್ಲಿ ತಗೊಂಡೆ, ಈ ಕೇಂದ್ರದಲ್ಲಿ ತಗೊಂಡೆ. ನಾನು ಕೇಳ್ತಿದ್ದೀನಿ, ನಿಮ್ಮ ಮನೆಗೆ 15,000 ಸಂಬಳ ಇದ್ದರೆ ಸಾಕು, ಮನೆಯನ್ನು ನೆಮ್ಮದಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು ಬುದ್ಧಿವಂತರಾದರೆ. ಇವತ್ತು ದೇವರು ಕೊಟ್ಟಿದ್ದನ್ನು ನಾವು ಕಳ್ಕೊಬಾರ್ದು ಪ್ರಿಯರೇ. ನಾವು ಕೂಡಿಸಿ ಇಡಲಿಕ್ಕೆ ಪ್ರಯತ್ನ ಪಡಬೇಕು. ನಾವೇನು ಮಾಡ್ತೀವಿ, ಚೆನ್ನಾಗಿ ತಿಂದುಬಿಟ್ಟು ತೇಗ್ಬಿಡೋದಾಯ್ತಾ, ಪಕ್ಕದಲ್ಲೇ ಇರೋರು ನೋಡ್ಕೊಂಡು ಹೊಟ್ಟೆ ಹೊಡ್ಕೊಳ್ಳೋದು. ನೋಡು, ಅವ್ರ ಮನೆಗೆ ಎಷ್ಟು ಆಶೀರ್ವಾದ ಆಗ್ತಾ ಇದೆ, ನನ್ನ ಮನೆಗೆ ಆಗ್ತಾ ಇಲ್ಲ. ಅವರು ಪಾಪ ಕಷ್ಟಪಟ್ಟು ಕೂಡಿಸಿಡ್ತಿದ್ದಾರೆ. ಹೌದಾ? ಇರಲಿ. ಅವ್ರ ಮನೆ ನೋಡಿ ಎಷ್ಟು ಆಶೀರ್ವಾದ ಆಗ್ತಿದೆ, ಇವ್ರ ಮನೆ ನೋಡಿ ಎಷ್ಟು ಆಶೀರ್ವಾದ. ಅಯ್ಯೋ, ಅವಳು ನೋಡಿ ವಾಲ್ ಹಾಕಿದ್ದಾಳೆ, ಅಯ್ಯೋ ಇವಳು ನೋಡಿ ಚೈನ್ ಹಾಕಿದ್ದಾಳೆ, ಅಯ್ಯೋ ನನಗೆ ಏನು ಆಗೋದಿಲ್ಲ. ಅವಳು ಕೂಡಿಸಿಟ್ಟಿದ್ದಾಳೆ ಕಣಮ್ಮ. ಮನೇಲಿ ಅವಳು ಕಷ್ಟಪಟ್ಟು ತಿಳಿ ಸಾಂಬಾರು ಅದು ಇದು ಮಾಡಿಬಿಟ್ಟು ಕೂಡಿಸಿಟ್ಟು ಅವಳು ಮಾಡ್ತಿದ್ದಾಳೆ. ಹಲ್ಲೆಲೂಯಾ. ಇವತ್ತು ನೀನು ಏನು ಮಾಡ್ತಾಯಿದ್ಯಾ? ಅವ್ರಿಗೆ ಅಷ್ಟು ಕೊಟ್ಟರು ದೇವರು, ಇವ್ರಿಗೆ ಇಷ್ಟು ಕೊಟ್ಟರು ಅಂತ ಹೇಳಬೇಡಿ. ನಿನಗೂ ದೇವರು ಕೊಡೋಂಥದ್ದನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಿನ್ನ ಕೆಪಾಸಿಟಿಗೆ ತಕ್ಕ ಹಾಗೆ ದೇವರು ಕೊಟ್ಟಿದ್ದಾರೆ. ಆದರೆ ಅದನ್ನು ಉಳಿಸಿಕೊಳ್ಳೋದು, ಬೆಳೆಸಿಕೊಳ್ಳೋದು ಎಲ್ಲವೂ ನಿನ್ನ ಕೈಯಲ್ಲಿ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನಗೆ ಕೊಟ್ಟಿದ್ರಲ್ಲೇ ನೀನು ಅಭಿವೃದ್ಧಿ ಆಗು. ಇವತ್ತು ಸೋಮಾರಿಗಳು, ದುಂದು ವೆಚ್ಚ ಮಾಡೋರು, ಅನಾವಶ್ಯಕವಾಗಿ ಎಕ್ಸ್ಟ್ರಾ ದುಡ್ಡನ್ನ ಖರ್ಚು ಮಾಡೋಂಥವ್ರನ್ನ ದೇವರು ಇಷ್ಟಪಡೋದಿಲ್ಲ. ಕೇಳಿಸ್ತಾ ಇಲ್ಲ? ಆಮೇಲೆ ಬರ್ತಾ ಇಲ್ಲ. ಅನಾವಶ್ಯಕ ಖರ್ಚು ಮಾಡೋರನ್ನ ದೇವರು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ನಾವು ಕಷ್ಟಪಡಬೇಕು, ನಾವು ಕೂಡಿಸಿಡಬೇಕು. ಹಲ್ಲೆಲೂಯಾ. ನಾವೇನು ಮಾಡೋ ಕಷ್ಟಪಡಬೇಕು, ಕೂಡಿಸಿಡಬೇಕು. ಇವತ್ತು ಕೂಡಿಸಿಡ್ತಾ ಇಲ್ಲ, ದೇವರೇ ಕೊಟ್ಟಿಲ್ಲ ಅಂತ ದೇವ್ರ ಮೇಲೆ ಕಂಪ್ಲೇಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥ ಜನ ಎಷ್ಟು ಜನ ಇದ್ದೀರಾ? ಒಂದ್ಸಲ ಕೈ ಎತ್ತಿ. ಒಬ್ಬರು ಮಾತ್ರನಾ? ಇಬ್ಬರು ಮಾತ್ರನಾ? ಅಲ್ಲ, 3 4 ಅಯ್ಯೋ 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 ಅಯ್ಯೋ. ತಾರ ಮರ ಖರ್ಚು ಮಾಡ್ಬಿಟ್ಟು ದೇವರೇ ನೀವು ಕೊಟ್ಟಿಲ್ಲ ಅಂತ ಹೇಳೋರು ಎಷ್ಟು ಜನ ಇದ್ದೀರಾ? ಪರವಾಗಿಲ್ಲ, ನಮ್ಮ ಸಭೆಯಲ್ಲಿ 6 ಜನ ಮಾತ್ರ ಕೈ ಎತ್ತಿದ್ದಾರೆ. ಬಾಕಿ ಇರೋರೆಲ್ಲ ಒಳ್ಳೆಯವರು, ಅವರೆಲ್ಲ ಕೂಡಿಸಿರ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ. ಬಹಳ ಖುಷಿ ಆಗ್ತಾ ಇದೆ. ಅಯ್ಯೋ 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 ಅಯ್ಯೋ. ಜ್ಞಾನೋಕ್ತಿ 6 ಓದಿ. ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಹಾಂ. ಓ ಮಾತಾಡಬೇಡಿ. ಹಾಂ. ಸೋಮಾರಿಯೇ, ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಸೋಮಾರಿ, ಇರುವೆ ಹತ್ರ ಹೋಗ್ಬಿಟ್ಟು ಅದ್ರ ನಡವಳಿಕೆ ನೋಡಿ ಜ್ಞಾನ ತಂದುಕೋ. ನಾವು ಮನಸ್ಸಿನಲ್ಲಿ ಆ ಇರುವೆ ಇಲ್ಲಿ ಅಮ್ಮ ನಾಚಿಕೆ ಆಗಬೇಕು, ಇರುವೆ ಹೋಲಿಸ್ತಿದ್ದಾರೆ. ಹಾಂ, ನೆಕ್ಸ್ಟ್. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿದ್ದರು ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಯಾಕೆ ಏನಾಯ್ತು? ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಜ್ಞಾನವನ್ನು, ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಇರುವೆನ ನೋಡಿಕೊಂಡು ನೀನು ಜ್ಞಾನ ತರಬೇಕಂತೆ. ನಾಚಿಕೆ ಆಗಬೇಕು. ಇರುವೆ ಇಷ್ಟಿರೋದು, ನಾವು ಇಷ್ಟಿದ್ದೀವಿ. ನಿಜ ಅಲ್ವಾ?
ಒಂದು ಕೈಯಲ್ಲಿ 1000, 5,000, 10,000 ಇರುವೆನ ಎತ್ಬೋದು. ಅಂತ ಇರುವೆನ ನೋಡ್ಕೊಂಡು ಜ್ಞಾನ ತಗೊಂತ ಹೇಳ್ತಾರೆ ಸ್ವಾಮಿ. ಅದಕ್ಕೆ ಅಧಿಕಾರಿ ನಾಯಕರಿದೆ. ಸುಗ್ಗಿಯಲ್ಲಿ ತೀನಿಯನ್ನು ಕೂಡಿಸಿಡುವುದು, ಕುಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಇರುವೆ ಗೂಡನ್ನು ಅಗದುಬಿಟ್ಟು ನೋಡಿ, ಅದಕ್ಕೆ ಮಳೆಗಾಲಕ್ಕೆ ಇರತಕ್ಕಷ್ಟು ಆಹಾರ ಇರ್ತದೆ, ಅದು ಕೂಡಿಸಿಡುತ್ತದೆ. ಇವತ್ತು ಅಂಕಲ್ ನಮ್ಮಲ್ಲಿ ಎಣ್ಣೆನೇ ಇಲ್ಲ ಅಂಕಲ್, ಅಕ್ಕಿ ಇಲ್ಲದೆ 2 ದಿವಸ ಆಯ್ತು ಅಂಕಲ್, ಮಟನ್ ತಿನ್ನೋದ್ರೆ ತಿಂಗಳಾಗೋಯ್ತು ಅಂಕಲ್. ಯಾಕೆ? ಸಂಪಾದನೆ ಮಾಡಿದಾಗ ನೀವು ಕೂಡಿಸಿಟ್ಟಿಲ್ಲ. ಹಲೋ, ಮಟನ್ ತಿನ್ನೋದ್ರೆ ತಿಂಗಳಾಗೋಯ್ತು ಅಂಕಲ್. ಎಲ್ಲ ತಿನ್ಬೋದು ಕಣಮ್ಮ, ಎಲ್ಲ ತಿನ್ಬೋದು, ಹಾಗೇನೆ ಕೂಡಿಸಿ ಇಡ್ಬೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಪ್ಪು ತಿಳ್ಕೊಬೇಡಿ, ನಾನು ಅಹಂಕಾರದಲ್ಲಿ ಹೇಳ್ತಾ ಇದ್ದೀನಿ. ಈಗ ಅಹಂಕಾರದಲ್ಲಿ ಹೇಳ್ತಾ ಇದ್ದೀನಿ. ಯಾವುದ್ರಲ್ಲಿ? ನಿಮ್ಮ ಪಾಸ್ಟರಿಗೆ ಅಹಂಕಾರದಲ್ಲಿ ಹೇಳ್ತಿದ್ದಾರೆ. ಏನು ಗೊತ್ತಾ, ನಾನು ಮೈಸೂರಿಗೆ ಬಂದಾಗ ಕಾಯಿಲೆಗಾರನಾಗಿ ಕೊಡಗಿನಲ್ಲಿ ಕೂಲಿ ಕೆಲಸ ಮಾಡೋದು ನಾಚಿಕೆಯಿಂದ ಮೈಸೂರಿಗೆ ಓಡಿ ಬಂದಾಗ ಬರೀ 40,000 ರೂಪಾಯಿ ದುಡ್ಡಿದ್ದು. ಆ 40,000 ರೂಪಾಯಿ ದುಡ್ಡನ್ನ ನಮ್ಮ ಪ್ರೇಮಾಂಟಿ, ನನ್ನ ಹೆಂಡತಿ, ನಮ್ಮ ಪ್ರೇಮಾಂಟಿ ಅಲ್ಲ, ನನ್ನ ಹೆಂಡತಿ, ನಿಮ್ಮ ಪ್ರೇಮಾಂಟಿ, ನನ್ನ ಹೆಂಡತಿ ಕಷ್ಟಪಟ್ಟು ಕೂಡಿಸಿ 5 ಲಕ್ಷದ ಭೋಗಿದ ಮನೆ ಮಾಡೋಷ್ಟರ ಮಟ್ಟಿಗೆ ಮಾಡಿದ್ರು. ಯಾವುದರಿಂದ? ಚಪ್ಪಾಳೆ ಹೊಡೆಯೋದಲ್ಲ, ನಿಮ್ಮ ಹತ್ರನೂ 5 ಲಕ್ಷ ಇರಬೇಕು. ಕೂಡಿಸಿಟ್ಟು 5 ಲಕ್ಷದ ಮನೆನ ಮಾಡಿ ಅವತ್ತಿನಿಂದ ಇವತ್ತಿನವರೆಗೆ 1 ರೂಪಾಯಿ ಬಾಡಿಗೆ ಕೊಟ್ಟವರಲ್ಲ ನಾವು. ಎಲ್ಲ ಭೋಗಿದ ಮನೆಯನ್ನು ಮಾಡಿ ಇಲ್ಲಿವರೆಗೂ ಕೂಡ ಕಷ್ಟಪಟ್ಟೇ ಮಾಡಿರೋದು. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡೇ ಕೂಡಿಸಿಟ್ಟಿದ್ದು. ನಿಮ್ಮ ಗಂಡಂದರಿಗೆ ಬರುವಂಥ ಹಣ ನೀವು ತೆಗೆದುಕೊಳ್ತೀರ ನೋಡಿ, ಸಂಬಳ, ಅಷ್ಟು ಸಂಬಳ ಕೂಡ ನನಗಿಲ್ಲ. ನನಗೆ ಬರೀ ಆಗ 2,700 ಸಂಬಳದಿಂದ ಇವತ್ತು 16,000 ಬಂದು ತಲುಪಿದ್ದೀನಿ. ಅರ್ಥ ಆಗ್ತಿದೆಯಾ? ಈ 16,000 ನಸ್ಯ ಹೊಡೆದಂಗೆ ಖಾಲಿ ಮಾಡ್ಬೋದು, ಚಿಟ್ಟಿಗೆ ಹೊಡೆದಂಗೆ ಖಾಲಿ ಮಾಡ್ಬೋದು. ತಿನ್ನೋರಿಗೆ ಒಂದು ರೌಂಡ್ ಸಂತೆ ಓಟ್ ಬಂದಾಗ 1,000 ಖಾಲಿ ಮಾಡ್ಕೊಬರ್ಬೋದು. ನಿಜ ಅಲ್ವ? ಅದರಲ್ಲೂ ಕಷ್ಟಪಟ್ಟು ಉಳಿಸಿ ಮಾಡಿ ಇವತ್ತು 5 ಲಕ್ಷದ ಮನೆಯನ್ನು ನಾವು ಮಾಡಿದ್ವಿ. ಬೇರೆಯವ್ರ ಲೆಕ್ಕಾಚಾರದಲ್ಲಿ ಕಡಿಮೆನೇ, ಅದು ನನಗೆ ಸಾಕೋದು. ದೊಡ್ಡ ಮನೆ ಮಾಡಲಿಲ್ಲ, ಚಿಕ್ಕ ಮನೆ ಮಾಡಿದ್ದೀನಿ. 5 ಲಕ್ಷಕ್ಕೆಲ್ಲ ಒಳ್ಳೆ ದೊಡ್ಡ ಮನೆ ಸಿಗೋದಿಲ್ಲ. ನನಗೆ 5 ಲಕ್ಷದ ಮನೆ ಸಾಲದ್ರೆ ನನಗೆ ಈ ದೊಡ್ಡ ಮನೆ ಬೇಕು. ನಾನು ಪಾಸ್ಟ್ ತಗೊಂಡು ದೊಡ್ಡ ಮನೆ ಮಾಡಿದ್ರೆ 3 ಲಕ್ಷ ಸಾಲ ಮಾಡಬೇಕು. ಅದು ತೀರ್ಸೋಕೆ ಬಡ್ಡಿಗೆ ದುಡ್ಡಿಲ್ಲ. ಕೊನೆಗೆ ಪುನಃ ಪಾಪರು. ಆ ಕೆಲಸ ಮಾಡೋದು ಬೇಡ. ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಜೀವಮಾನ ಮಾಡಿ. ಸ್ವಾಮಿ ಹೇಳ್ತಾರೆ, ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಜೀವಮಾನ ಮಾಡಿ, ಇರೋದ್ರಲ್ಲಿ ಅಭಿವೃದ್ಧಿಯಾಗಿ, ಇರೋದ್ರಲ್ಲಿ ಕೂಡಿಸಿಡಿ. ನನಗೆ ದೊಡ್ಡದಾಗಿ ಮನೆ ಬೇಕಂದ್ರೆ ನಾನು 8 ಲಕ್ಷ ಮನೆ ಮಾಡಿ 3 ಲಕ್ಷ ಸಾಲ ಮಾಡಿದ್ರೆ ನಾನೇ ಸಾಲಗಾರ ಆಗೋದು. ಇವತ್ತು ನಿಮ್ಮ ಪಾಸ್ಟರ್ ಅಹಂಕಾರದಲ್ಲಿ ಹೇಳ್ತಾ ಇದ್ದೀನಿ, ನಾನು 1 ರೂಪಾಯಿ ಸಾಲಗಾರ ಅಲ್ಲ. ಆದರೂ ತಿಂಗಳಿಗೆ 100 ಜನಕ್ಕೆ ಅನ್ನದಾನ ಮಾಡುವಷ್ಟು ಶಕ್ತಿನ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಇದೇ ಕೂಡಿಸಿಡತಕ್ಕಂತಹ ಒಂದು ಹಣದಲ್ಲೇ ನಾನು ಮಾಡುವಂಥ ಕೆಲಸ ಇದು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀ ಇರುವೆನ ನೋಡಿ ಜ್ಞಾನ ತನಕ, ಪಕ್ಕದ ಮನೆಯನ್ನು ನೋಡಿ ಜ್ಞಾನ ತರಬೇಡ, ನೀವು ಹೊಟ್ಟೆಕಿಚ್ಚೆ ಬರೋದು. ಹಲ್ಲೆಲೂಯಾ. ಆದರೆ ಇರುವೆನ ನೋಡಿದ್ರೆ ನೀವು ಹೊಟ್ಟೆಕಿಚ್ಚೆ ಬರೋದಿಲ್ಲ, ಬುದ್ಧಿ ಬರ್ತದೆ. ಹಲ್ಲೆಲೂಯಾ. ಅದು ಕುಯ್ಲಿನ ಕಾಲದಲ್ಲಿ ಬೇಕಾದಷ್ಟು ತೀನಿನ ಅದು ಕೂಡಿಸಿರ್ತದಂತೆ. ಪಾಪ ಅದು ತಿಂದ್ಕೊಂಡು ಹೋಗಿ ಒಳಗಡೆ ಕೂಡಿಸಿರ್ತದಂತೆ ಪ್ರಿಯರೇ. ಆಗ ನೀನು 100 ರೂಪಾಯಿ ಸಿಕ್ಕ ತಕ್ಷಣವೇ ಹೋಗಿ ಮಟನ್ ಚಿಕನ್ ತರೋದಕ್ಕಿಂತ 10 ರೂಪಾಯಿ 20 ರೂಪಾಯಿ ಕೂಡಿಸಿಡಕ್ಕೆ ಪ್ರಯತ್ನ ಪಡಿ. ಕಷ್ಟ ಆಮೇಲೆ ಬರೋದು, ತಿನ್ನಬೇಕು. ಹಲ್ಲೆಲೂಯಾ. ಯಾಕೆ? ಹಲ್ಲೆಲೂಯಾ. ಕೂಡಿಸಿಟ್ರೆ ಭಿಕ್ಷಾಧಿಪತಿನೂ ಲಕ್ಷಾಧಿಪತಿ ಆಗ್ತಾನೆ. ಕೂಡಿಸಿಡದ ತಿಂದರೆ ಲಕ್ಷಾಧಿಪತಿನೂ ಭಿಕ್ಷಾಧಿಪತಿ ಆಗ್ತಾನೆ. ಹಲ್ಲೆಲೂಯಾ. ಮತ್ತು ಲಕ್ಷಾಧಿಪತಿಗಳು ಭಿಕ್ಷಾಧಿಪತಿಗಳಾಗಲಿ ಕಾರಣ ಏನು ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್. ಓಕೆ, ಇದು ನಿಜನಾ? ಹಲ್ಲೆಲೂಯಾ. ಈಗ ಒಂದು ಕಥೆನ ಓದೋಣ. ನಿಜ, ಈಗ ಒಂದು ಕತೆ ಓದೋಣ ಪ್ರಿಯರೇ. ಈ ಕತೆ ಓದಿ ದೇವರಾಜನ ಸಾಕು, ನೆಗಡಿದ್ದು ಸಾಕು, ಸ್ವಲ್ಪ ನಾಳೆಗಿರೋ ನಗಿಟ್ಕೊಳ್ಳಿ. ಈಗ ಶ್ವೇತ ಕ್ಲೀನಾಗಿ ಓದ್ಬೇಕಪ್ಪ. 25ನೇ ಅಧ್ಯಾಯ 14ನೇ ವಾಕ್ಯದಿಂದ ಕ್ಲೀನಾಗಿ ಓದ್ಬೇಕಪ್ಪ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟುವಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2
ಒಬ್ಬನಿಗೆ ಒಂದು ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ನೆಕ್ಸ್ಟ್ ಓದ್ಕೊಂಡು ಬಂದ್ಬಿಡು ಪೂರ್ತಿ. 5 ತಲಾಂತು ಪ್ರಕಾರ ಕೊಟ್ಟು ಬೇರೊಂದು 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನು 5 ತಲಾಂತು ಗಳಿಸಿಕೊಂಡು, ಹಾಗೆ 2 ತಲಾಂತು ಹೊಂದಿದವನು ಇನ್ನು 2 ಸಂಪಾದಿಸಿಕೊಂಡು, ಆದರೆ ಅಡಿಗೆ ಮನೆಯಿಂದ ಮಾತಾಡಬಾರ್ದು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆಂಬುದು ಇನ್ನು 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತುಗಳನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ. ಅದನ್ನು ಅವನ ದಣಿಯ ಬಲ ಇನ್ನೂ 5 ತಲಾಂತು ಅವನ ದಣಿಯು ಬಲ ನಂಬಿಗಸ್ತನಾದ. ಓದು ಅವನ ದಣಿಯು ಬಲ ನಂಬಿಗಸ್ತನಾದ. ಅಕ್ಷರ ದೊಡ್ಡದು ಮಾಡ್ಬೇಕಾ? ಏನು ಮಾಡೋಕ್ಕಾಗಲ್ಲ. ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ಇನ್ನನ್ನು ಇದ್ದೇನೆ. ಓದ್ಬೇಡಿ, ಜೊತೆ ಓದ್ಬೇಡಿ. ನೀನು ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆಂಬುದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೀಯಲ್ಲ, ಇಗೋ ಇನ್ನು 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನು ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸವನ್ನು ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನೀನು ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆಂಬುದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತಿದಿರುವಲ್ಲಿ ಕುಯ್ಯುವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡನು. ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು, ಇಗೋ ನಿನ್ನದು ನಿನಗೆ ಸಂದಿದೆ ಎಂದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತಿದಿರುವಲ್ಲಿ ಕುಯ್ಯುವವನು, ತೋರಿದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರನಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ, ಇದ್ದವರೆಲ್ಲ ಕೊಡುವುದು ಅವರಿಗೆ ಹೊತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಕಲ್ಲು ಕಡಿಯುವುದು ಇರುವು. ಅವನು ತಗೊಂಡೋಗಿ ಏನು ಮಾಡಿದ್ರು, ಕತ್ತಲೆಗೆ ನರಕಕ್ಕೆ ಹಾಕ್ಬಿಡಿದ್ರೆ ಬಿಡ್ತಾರೆ. ಅಲ್ಲಲ್ಲಿಯ ಈಗ ನಾವು ಈ ವಚನ ಅರ್ಥ ಆಯ್ತಾ? ಹಾಗಾದ್ರೆ ಪ್ರಾರ್ಥನೆ ಮುಗಿಸೋಣ. ವಾಕ್ಯ ಮುಗಿಸೋಣ. ಅರ್ಥ ಆಯ್ತಲ್ವ? ಈಗ ನೋಡಿ ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸಂಗತಿ, ಒಬ್ಬ ಟೂರ್ಗೆ ಹೋದ, ದೇಶಾಂತರ ಅಂದರೆ ಟೂರಿಗೆ ಅಂತ ತಿಳ್ಕೊಳ್ಳಿ. ದೇಶಾಂತರಕ್ಕೆ ಹೋಗುವ ಮನುಷ್ಯನು ತನ್ನ ಆಳುಗಳನ್ನು ಕರೆದು, ಆಗ ಆಳುಗಳನ್ನು ಕರೆದಿದ್ದರೆ ಅವನು ಮಾಲೀಕ ಆಗಿದ್ದಾನೆ ಅಂತ ಅರ್ಥ. ಅವನು ಯಾರಾಗಿದ್ದಾನೆ? ಆಳುಗಳನ್ನು ಕರೆದ್ರೆ ಅಲ್ಲಿ ಆಳುಗಳು ಇದ್ರು ಅಂತ ಅರ್ಥ. ಪ್ರೈಸ್ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವನು ತನ್ನ ಆಳುಗಳನ್ನು ಕರೆದು ಏನು ಮಾಡ್ತಾನೆ? ಅವರ ಆಸ್ತಿಯನ್ನು ಒಪ್ಪಿಸಿಕೊಡ್ತಾನೆ. ನಾನು ಬರೋವರೆಗೆ ನೀವು ನೋಡ್ಕೊಳ್ಳಿ. ಏನು ಶ್ವೇತ, ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ, ಬರೋವರೆಗೆ ಮನೆ ಕಡೆ ಜೋಪಾನ. ನೀ ಜೋಪಾನ ಮಾಡಿದ್ರೆ, ನನ್ನ ಮನೆ ಬಾಗಿಲನ್ನ ಮುರಿದಾಕೊಂಡ್ ಮಾಡಿದ್ರೆ ನನಗೆ ನಿನ್ನ ಮೇಲೆ ನಂಬಿಕೆ ಬರ್ತದ? ನಿನ್ನ ಮೇಲೆ ನಂಬಿಕೆಯಿಂದ ನಾನು ಬಿಡ್ತೀನಿ, ನೀನು ನನ್ನ ಮನೆ ಕೆಲಸಗಾರ್ತಿ. ಪಕ್ಕದ ಮನೆ ಅವಳಲ್ಲ ನೀನು, ನನ್ನ ಮನೆ ಕೆಲಸಗಾರ್ತಿ. ನಾನು ನಿನ್ನ ಮನೆ ಬಿಟ್ಬಿಟ್ಟು ಹೋಗಿರ್ತೀನಿ. ನೀ ಕೊಟ್ಟಿರ್ತಕ್ಕಂಥ ಸಂಪಾದನೆ ಹಣನ ವೇಸ್ಟ್ ಮಾಡಿದಾಗ ನಿಜವೇ ನನ್ನ ಮೇಲೆ ಕೋಪ ಬರ್ತದೆ. ನನ್ನ ಕೆಲಸದಿಂದ ಕಿತ್ತಾಕ್ತೀನಿ. ನಿಜ ಅಲ್ವಾ? ಇಲ್ಲಿ ನೋಡಿ, ದೇಶಾಂತರಕ್ಕೆ ಹೋಗೋ ಮನುಷ್ಯ ತನ್ನ ಆಳುಗಳನ್ನು ಕರೆದಿದ್ರೆ ಅಲ್ಲ ಮಾಲೀಕ ಆದ, ಇವನು ಆಳುಗಳಾದ. ಅವನು ಒಬ್ಬನಿಗೆ ತಲಾಂತು 5 ತಲಾಂತು, ಮತ್ತೊಬ್ಬನಿಗೆ 2, ಮತ್ತೊಬ್ಬನಿಗೆ 1, ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೆ ದೇಶಕ್ಕೆ ಹೋದನು. ಯಾವುದ್ರ ಪ್ರಕಾರ? ಅವನವನ ಸಾಮರ್ಥ್ಯದ ಪ್ರಕಾರ.
ಇದನ್ನ ಈಗ ನಾವು ದೇವರ ರಾಜ್ಯಕ್ಕೆ ಹೋಲಿಸಿಕೊಳ್ಳೋದೇ ಆದರೆ ದೇವರು ಮಾಲೀಕರು, ನಾವು ಆಳುಗಳು. ಅರ್ಥ ಆಗ್ತಿದೆಯಾ? ದೇವರು ನಮಗೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡೋದು. ಈಗ ಉದಾಹರಣೆಗೆ ತೆಗಿಲಿಕ್ಕೋದ್ರೆ ನರೇಂದ್ರ ಮೋದಿಗೆ ಫ್ಲೈಟಲ್ಲಿ ಹೋಗಲಿಕ್ಕೆ, ಹೆಲಿಕಾಪ್ಟರಲ್ಲಿ ಹೋಗಲಿಕ್ಕೆ, ಫ್ಲೈಟ್ ಏರೋಪ್ಲೇನ್ ಎಲ್ಲ ಇದೆ. ಅಶೋಕನಿಗೆ ಫ್ಲೈಟ್ ಕೊಟ್ಟರೆ ಆಗುತ್ತಾ? ಏನು ಮಾಡ್ತೀಯಾ? ಫ್ಲೈಟ್ ಕೊಟ್ಟರೆ ನೀನು ಏನು ಮಾಡ್ತೀಯ? ದಿನ ಸೀಟ್ ಕೊಡ್ತೀಯ ಅಷ್ಟೇ, ಆರ್ಸೋಕ್ಕೂ ಬರೋದಿಲ್ಲ, ಏನೂ ಬರೋದಿಲ್ಲ. ನಿಜ ಅಲ್ಲ? ಈಗ ನನಗೆ ಬೈಕ್ ಕೊಟ್ಟಿದ್ದಾರೆ, ನನಗೆ ಸಡನ್ನಾಗಿ ಕಾರ್ ಕೊಟ್ಬಿಟ್ರೆ ಪೆಟ್ರೋಲ್ ಹಾಕೋಕ್ಕೆ ದುಡ್ಡು ಇರೋದಿಲ್ಲ, ಡೀಸೆಲ್ ಕೊಡೋಕ್ಕೆ ದುಡ್ಡು ಇರೋದಿಲ್ಲ, ಪ್ರತಿಯೊಂದು ಮಾಡೋಕ್ಕೆ ದುಡ್ಡು ಇರೋದಿಲ್ಲ. ನಿಜ ಅಲ್ವಾ? ನನಗೆ ಏನು ಕೆಪಾಸಿಟಿ ಇದೆಯೋ ಅಷ್ಟೇ ದೇವ್ರು ಕೊಡೋದು. ಅಯ್ಯೋ ಅವ್ರಿಗೆ ಯಾಕೆ ಅಷ್ಟು ಕಷ್ಟ ಕೊಟ್ಟ ಸ್ವಾಮಿ, ಇವ್ರಿಗೆ ಯಾಕೆ ಇಷ್ಟು ಕೊಟ್ಟ ಸ್ವಾಮಿ, ಅವ್ರಿಗೆ ಯಾಕೆ ಅಷ್ಟು ಸಂಪಾದನೆ ಕೊಟ್ಟಂತ ಕೇಳಬೇಡಿ. ನಿಮಗೆ ಇರೋದರಲ್ಲಿ ನೆಮ್ಮದಿಯಾಗಿ ಇದ್ದರೆ ಮಾತ್ರ ನಿಮಗೆ ಆಶೀರ್ವಾದ. ಈಗ ಉದಾಹರಣೆಗೆ ಅಶೋಕನಿಗೆ ಒಂದು ಬೈಕ್ ಕೊಟ್ಟಿದ್ದಾರೆ, ಆ ಬೈಕನ್ನ ನೀಟಾಗಿ ಇಟ್ಕೊಳ್ಳೋದಿಲ್ಲ, ಕೊಳಕಾಗಿ ಇಟ್ಕೊಂಡ್ರೆ ನಿನಗೆ ಕಾರ್ ಕೊಡ್ತಾರ? ನಿನಗೆ ಬೈಕ್ ಮೇಂಟೆನೆನ್ಸ್ ಮಾಡೋಕ್ಕೆ ಬರೋದಿಲ್ಲ, ನಿನಗೆ ಕಾರ್ ಬೇರೆ ಕೇಳು ಅಂತ ಸ್ವಾಮಿ ಹೇಳ್ತಾರೆ. ಹಲೋ, 2 ರೂಮ್ ಮನೆಯೇ ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ, ನಿನ್ನ 4 ರೂಮ್ ಮನೆ ಬೇಕಾ? ಕೆಲವೊಂದು ಮನೆಗಳಲ್ಲಿ ಹೋದ್ರೆ ಟಾಯ್ಲೆಟ್ ನೋಡ್ಬಿಟ್ರೆ ಸಾಕು, ಅನ್ನ ಊಟ ಮಾಡೋಕ್ಕಾಗೋದಿಲ್ಲ. ನಾವು ಸೇವೆಗೆ ಅಂತ ಹೋಗ್ತೀವಿ, ಅಶೋಕ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಟಾಯ್ಲೆಟಿಗೆ ಅಂತ ಹೋದ್ರೆ ಸಾಕು, ಆಹಾ ನೆಲದ ಮೇಲೆ ಉಚ್ಚ ಎದ್ಬಿಟ್ರೆ ಪರವಾಗಿಲ್ಲ, ಟಾಯ್ಲೆಟ್ ಉಚ್ಚಾಗೋದಿಲ್ಲ, ಹಂಗಿರ್ತದೆ ಟಾಯ್ಲೆಟ್ ಗೊತ್ತಾ? ಬೇಜಾರಾಗ್ತದೆ. ಏನಾದರೂ 1-2 ಬಂದ್ಬಿಟ್ರೆ ಹೊಟ್ಟೆ ಒಳಗಡೆ ಹಿಂಗೋಗ್ಬಿಡ್ತದೆ. ಒಂದು ಟಾಯ್ಲೆಟ್ನ ಕ್ಲೀನಾಗಿ ಇಟ್ಟುಕೊಳ್ಳೋದು ಇರೋರು, ಒಂದು ಮನೆಯೇ ಕ್ಲೀನಾಗಿ ಇಟ್ಟುಕೊಳ್ಳೋದು ಇರೋರಿಗೆ ದೇವರು ದೊಡ್ಡ ಅರಮನೆ ಕೊಡ್ತಾರಾ? ನೀನು ಗುಡಿಸಲಲ್ಲಿ ಬಿದ್ದು ಅಲ್ಲಿ ಇರೋ ಅಂತ ಹೇಳ್ತಾರೆ. ಹಾಲೆಲೂಯಾ. ನಿಮ್ಮ ಸಾಮರ್ಥ್ಯ ಪ್ರಕಾರ ಕೊಟ್ಟಿದ್ದನ್ನ ನೀವು ಅಭಿವೃದ್ಧಿ ಪಡಿಸ್ಬೇಕು. ನೀವು ಅಭಿವೃದ್ಧಿ ಪಡಿಸೋದಾಗಲೇ ದೇವರು ದೊಡ್ಡದು ಮಾಡ್ತಾ ಬರೋದು. ಕೊಟ್ಟಂಥ ಒಂದು ಬೈಕನ್ನೇ ನೀಟಾಗಿ ಇಟ್ಕೊಳ್ಳೋದ್ರೆ ನಿನಗೆ ಕಾರ್ ಬೇರೆ ಕೊಡ್ತಾರಾ? ನಿನಗೆ ಇರೋ 2 ರೂಮ್ ಮನೆ, ಒಂದು ಟಾಯ್ಲೆಟ್ನೇ ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ, ಅಲ್ಲಿ ಬಟ್ಟೆ ಇಲ್ಲಿ ಬಟ್ಟೆ ಅಲ್ಲಿ ಇದು ಅಯ್ಯೋ ನೋಡೋಕ್ಕಾಗಲ್ಲ. ಕೊನೆ ಕೂರಕಲ್ಲಿ ಜಾಗ ಇಲ್ಲ, ಬಟ್ಟೆ ಎಲ್ಲ ಜರುಗಿಸ್ಬಿಟ್ಟು ಕೂರಕ್ಕೆ ಜಾಗ ಮಾಡೋದು ನಮಗೆ. ಹಾಲೆಲೂಯಾ. ನೀನು ಇರೋದ್ರಲ್ಲಿ ನೀನು ಜೋಪಾನ ಮಾಡಿದ್ರೆ ನಿನಗೆ ಆಶೀರ್ವಾದ. ಹೇಳ್ತಾರೆ ಸರಿನಾ? ಚುಚ್ಚಿದಂಗೆ ಆಗ್ತಾ ಇದೆಯಾ? ಆಗುತ್ತೆ. ಇಲ್ಲಿ ಅವನವನ ಸಾಮರ್ಥ್ಯ ಪ್ರಕಾರ ಒಬ್ಬನಿಗೆ 5 ತಲಾಂತ ಕೊಟ್ಟರು, ಒಬ್ಬರಿಗೆ 2, ಒಬ್ಬರಿಗೆ 1 ತಲಾಂತ ಕೊಟ್ಟರು. ಈಗ ಅವರಿಗೆ ಈ ಒಂದು ಇಷ್ಟೆಲ್ಲ ಕೊಟ್ಟಿದ್ದೀನಿ ಜೋಪಾನ ಅಂತ ಕೊಟ್ಟರು. ಬುದ್ಧಿವಂತರು ಇವ್ರು ಏನು ಮಾಡೋದಂತಾರೆ, ನೆಕ್ಸ್ಟ್ ಆಯಿತಾ, ಅವರ ಸಾಮರ್ಥ್ಯ ಪ್ರಕಾರ ಕೊಟ್ಟರಲ್ವಾ? ಕೊಟ್ಟಾದಮೇಲೆ ಆ ಜನಗಳ ವಿಧೇಯತೆ ಹೆಂಗಿದೆ, ಅವರು ಯಾವ ಥರ ನನ್ನ ಆಸ್ತಿನ ನೋಡ್ತಾ ಇದ್ದ ಪರೀಕ್ಷೆ ಮಾಡೋಕ್ಕೋಸ್ಕರನೇ ಅವ್ರು ಕೊಟ್ಟರು. ಯಾರು? ಮಾಲೀಕ. ಹಾಗೆಯೇ ದೇವರು ನಮಗೆ ಕೆಲವೊಂದನ್ನು ಕೊಟ್ಟು ನೋಡ್ತಾರೆ, ಹೆಂಗೆ ಇಟ್ಕೊಳ್ತಾರೆ ನೋಡೋಣ ಅಂತೇಳಿ. ಅಲ್ಲಿ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, 16ನೇ ವಾಕ್ಯ ಓದಿ. 16ನೇ ವಾಕ್ಯ ಇಲ್ಲಿ 16. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ 5 ತಲಾಂತನ ಗಳಿಸಿಕೊಂಡನು. ಸಾಹುಕಾರ ಕೊಟ್ಟ ದುಡ್ಡು ಅವನು ಡಬ್ಬಲ್ ಮಾಡ್ದ. ಹಾಗಾಗಿ ಹಾಗೆ 2 ತಲಾಂತು ಹೊಂದಿದನು, 2 ಸಂಪಾದನೆ ಮಾಡ್ಕೊಬಿಟ್ಟ. ಆದರೆ 1 ತಲಾಂತು ಹೊಂದಿದನು ಹೋಗಿ ಭೂಮಿಯನ್ನು ಅಗೆದು ದಣಿಯ ಹಣವನ್ನು ಬಚ್ಚಿಟ್ಟನು. ನೋಡಿ, ಅವನು ಬಚ್ಚಿಟ್ಟ. ಕೊನೆ ಹೇಳ್ತೀನಿ, ದುಡ್ಡು ಸಂಪಾದನೆ ಮಾಡಲಿಲ್ಲ ಅವನು, ಹಂಗೇನೆ ಬಚ್ಚಿಟ್ಟ. ಏನು ಇಲ್ಲ ಕದ್ಬಿಟ್ಟಿಲ್ಲ, ಬಚ್ಚಿಟ್ಬಿಟ್ಟ. ಆಯ್ತಾ? ಮುಂದೆ ಕೊಡ್ತಾರೆ. ಈ ಥರ ಏನಾಯ್ತು, ಸ್ವಲ್ಪ ಕಾಲದ ಮೇಲೆ ದಣಿಯು ಬಂದು ಆಳುಗಳ ಬಂದು ಬಳಿಗೆ ಕೊಟ್ಟು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು. ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ನಿಮಗೆ ದೇವರು ಆತ್ಮಗಳನ್ನ ಕೊಟ್ಟಿದ್ದಾರೆ, ನಿಮಗೆ ಸುವಾರ್ತೆ ಬಾಗಿಲು ತೆಗೆದಿದ್ದಾರೆ. ಮೂಗರಮ್ಮನ ಕೇಳ್ತಾರೆ, ನೀನು ಎಷ್ಟು ಆತ್ಮ ನಾನು ನಿನ್ನ ಊರಲ್ಲಿ ಕೊಟ್ಟಿದ್ದೀನಿ ಗೊತ್ತಾ? ನೀನು ಒಬ್ಬರಿಗೂ ಸುವಾರ್ತೆ ಸಾರಲಿಲ್ಲ, ಯಾಕೆ? ನಿನಗೆ 5 ಆತ್ಮನ ಕೊಟ್ಟಿದೆ, ನೀನೇನು ಮಾಡಿದ್ಯಾ? ನಿನಗೆ 10 ಆತ್ಮ ಕೊಟ್ಟಿದೆ, ನೀನೇನು ಮಾಡಿದ್ಯಾ? ನೀನು ಜನಗಳಿಗೆ ಸುವಾರ್ತೆ ಸಾರಿದ್ಯಾ? ರೋಗಿಗಳನ್ನ ಗುಣಪಡಿಸಿದ್ಯಾ? ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ಯಾ? ಇಲ್ಲದರೆ ಮುಂದಕ್ಕಿದೆ ಸ್ಟೋರಿ. ಅದೇ ಮುಂದಕ್ಕಿದ. ಈಗ ಕೇಳಿ, ಓಕೆ ನಾನೇ ಓದ್ತೀನಿ ಆಯ್ತು, ಯಾರು ಓದೋದು ಬೇಡ. ತಲಾಂತು ಹೊಂದಿದವರಾಗಿ ಭೂಮಿಯನ್ನು ಬಚ್ಚ ಬಹುಕಾಲದ ಮೇಲೆ ಆಳುಗಳ ದಣಿಯು ಬಂದು ಅವರಲ್ಲಿ ಲೆಕ್ಕ ತೆಗೆದುಕೊಳ್ಳಲು. ಹಾಗಾದರೆ 3ನೇದಾಗಿ ಏನು ಗೊತ್ತಾ ಪ್ರಿಯರೇ,
ಯಜಮಾನ ಲೆಕ್ಕ ಕೇಳುತ್ತಾನೆ ಅಂತ ಹೇಳಿದ್ರೆ ಮರಿಬೇಡಿ, ದೇವರು ನಿಮ್ಮನ್ನು ಲೆಕ್ಕ ಕೇಳ್ತಾರೆ. ಯಜಮಾನ ಯಾವ ಥರ, ಈಗ ನನಗೆ ಇವಾಗ ಸೆಕ್ಯೂರಿಟಿ ಗಾರ್ಡ್ ಕೆಲಸ ನಾನು ಮಾಡ್ತಾಯಿದ್ದೀನಿ, ನಾನು ಏನೇನು ಕೆಲಸ ಮಾಡ್ತಿದ್ದೀನಿ ಅಂತ ನಮ್ಮವರಿಗೆ ನಾನು ಲೆಕ್ಕ ಕೊಡಲೇಬೇಕು. ನಮ್ಮ ಆಫೀಸರ್ಸ್ಗಳಿಗೆ ಲೆಕ್ಕ ಕೊಡಲಿ ಅಂತ ನನಗೆ ಸಂಬಳನೂ ಕೊಡಿದ್ರೆ ನನಗೆ ಕೆಲಸದ ಕಿತ್ತಾಕ್ತಾರೆ. ನಿಜ ಅಲ್ವಾ? ಈಗ ನೀವೆಲ್ಲರೂ ಕೂಡ ಕೂಲಿ ಕಾರ್ಮಿಕರು, ಎಲ್ಲ ಕೆಲಸಕ್ಕೆ ಹೋಗೋರು. ನಮ್ಮ ಸಭೆಯಲ್ಲಿ ಯಾರೂ ಶ್ರೀಮಂತರಿಲ್ಲ, ನೀವೆಲ್ಲ ನೀವು ಕೆಲಸಕ್ಕೆ ಹೋಗ್ತೀರಾ. ಕೆಲಸಕ್ಕೆ ಹೋದಾಗ ಸಾಹುಕಾರ ಹೇಳ್ತಾರೆ 2 ಗದ್ದೆ ಕೊಯ್ಲಾಗಬೇಕು ಅಂತೇಳಿ. ನೀವು ಅರ್ಧ ಗದ್ದೆ ಮಾತ್ರ ಕೊಯ್ದರೆ ಆಗುತ್ತಾ? ಸಾಹುಕಾರ ನೋಡಿದ್ರೆ ಇವ್ರು ಬೇಡ, ಇವರು ಕಳ್ಳ ಆಳುಗಳು, ಇವ್ರು ಬೇಡದ ಮಾಡ್ಬಿಡ್ತಾರೆ. ನಿಜ ಅಲ್ವಾ? ನೀವೇನು ಮಾಡೋದಂದ್ರೆ ಆ ಗದ್ದೆನ ಪೂರ್ತಿ ಕುಯ್ದು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕುಯ್ದ್ರೇ ಅವ್ರಿಗೆ ಖುಷಿ. 2 ಗದ್ದೆ ಅಂದರೆ ನೀವು 2 ಗದ್ದೆ ಕುಯ್ಬೇಕು. ಯಾಕಂದರೆ ನೀವು ಸಂಬಳ ಕೊಡ್ತಾ ಇದ್ದಾನೆ, ಅವನು ಪುಕ್ಷಟ ಮಾಡಿಸ್ತಾ ಇಲ್ಲ. ಸಂಬಳ ಕೊಡೋವಂಥ ದಣಿಗೆ ಆ ಲೆಕ್ಕಾಚಾರ ಪ್ರಕಾರನೇ ನಾವು ಮಾಡಿದ್ರೆ ನಮಗೆ ಆಶೀರ್ವಾದ. ಆದರೆ ಕೆಲವೊಂದು ದಣಿಗಳಿದ್ದಾರೆ, ಸಾಹುಕಾರಿದ್ದಾರೆ, ಸಂಬಳಕ್ಕಿಂತಲೂ ಜಾಸ್ತಿ ಕೆಲಸ ಮಾಡಿಸ್ತಾರೆ. ಅದು ಅವರಿಗೆ ಶಾಪ. ಸಂಬಳಕ್ಕಿಂತಲೂ ಜಾಸ್ತಿ ಕೆಲಸ ಮಾಡಿಸ್ತಾರೆ. ಕೊಡೋದು 100 ರೂಪಾಯಿ, ಆಡಬಾರ್ದು ಆಟ ಆಡಿಸ್ತಾರೆ. ಎಷ್ಟು ಗೋಳಿ ಕಳ್ತಾರೆ ಗೊತ್ತಾ? ಹಳ್ಳಿಗಳಲ್ಲಿ ಜೀತ ಪದ್ಧತಿಯಿಂದ ಮಾಡಿಕೊಂಡು ಕಡಿಮೆ ಸಂಬಳ ಕೊಟ್ಟು ಆಟ ಆಡಿಸೋಂಥ ದಣಿಗಳಿದ್ದಾರೆ, ಮಾಲೀಕರಿದ್ದಾರೆ. ಅಂಥವ್ರಿಗೆ ಅವ್ರು ಪ್ರತಿಫಲ ತಿಂತಾರೆ. ಆದರೆ ನಮಗೆ ಕೊಟ್ಟ ಸಂಬಳಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ನಿಯತ್ತು ನನ್ನ ಮನಸ್ಸಾಕ್ಷಿ ಹೇಳಬೇಕು. ಯಾಕೆಂದರೆ ಎಲ್ಲ ಕಳ್ಳರೇ ಇದ್ದೀರಿ, ಅದಕ್ಕೆ ಆಮೇಲೆ ಬರ್ತಾ ಇಲ್ಲ. ಅಲ್ಲಲ್ಲಿಯ ಸ್ವಾಭಾವಿಕಂತೂ ಉಗುರು ಕಚ್ಕೊಂಡಿದ್ದಾರೆ. ಅಲ್ಲಲ್ಲಿಯ ಕೇಳಿಸ್ಕೊಳ್ಳಿ ಚೆನ್ನಾಗಿ. ಚುಚ್ಚಿದಂಗೆ ಆದರೂ ಪರವಾಗಿಲ್ಲ, ಇದು ಆಮೇಲೆ ಕಡಿಮೆ ಆದರೂ ಪರವಾಗಿಲ್ಲ, ನಾವು ಬದಲಾದ್ರೆ ಸಾಕು. ಈಗ ಅವನೇನು ಮಾಡ್ತಾನೆ, ಬಚ್ಚಿಟ್ಟನು ಬಹುಕಾದಾಗ ಆ ಲೆಕ್ಕ ಕೊಡ್ಲಿಕ್ಕೆ ಬಂದಾಗ ಅಲ್ಲಿ ಏನಾಯಿತು ನೋಡಿ, 5 ತಲಾಂತು ಹೊಂದಿದವನು ಹೋಗಿ ಈಗ ಲೆಕ್ಕ ಒಪ್ಪಿಸ್ಬೇಕು. ಈಗ ಸಭಾ ಪಾಲಕರುಗಳು ಕೂಡ ನಿಮ್ಮ ಲೆಕ್ಕನ ನಾನು ಕೊಡಬೇಕು. ಬೇರೆ ನಿಮಗೆ ಏನಾದರೂ ತೊಂದರೆ ಬಂದರೆ ನಾನು ಲೆಕ್ಕ ಕೊಡಬೇಕು. ಶ್ವೇತ ಕಳೆದವರ ಬರಲಿಲ್ಲ, ನಾನು ಲೆಕ್ಕ ಕೊಡಬೇಕು ದೇವರಿಗೆ. ಅಲ್ಲಲ್ಲಿಯ ಕಲಾವತಿ, ಅಶೋಕ, ನೀವೆಲ್ಲ ಬರಲಿಲ್ಲ, ನಾನು ದೇವ್ರಿಗೆ ಲೆಕ್ಕ ಕೊಡ್ಬೇಕಪ್ಪ. ಯಾಕೆ ಬಂದಿಲ್ಲ ಲೆಕ್ಕ ಕೊಟ್ಬಿಡ್ತೀನಿ. ಲೆಕ್ಕ ಕೊಟ್ಟಾದ ಮೇಲೆ ಬಾಕಿ ಇರೋದು ನಿಮಗೆ. ಜೊಳ್ಳು ಬರ್ತಾನೆ ಏನು ಮಾಡ್ತಾರೆ, ತೆಗೆದಾಕೊಟ್ಟು ಏನು ಮಾಡ್ತಾರೆ, ಜಳ್ಳು ಮುಂದಕ್ಕೆ ಹೋಯ್ತದ. ಆ ಜಳ್ಳನ್ನ ಏನು ಮಾಡ್ತಾರ, ಅಲ್ಲಿ ಇಡ್ತಾರ. ಎಲ್ಲಿಗೆ ಇಡ್ತಾರ? ತಿನ್ನಲ್ಲ, ಬೆಂಕಿಗೆ ಹಾಕ್ತಾರೆ. ಇದಲ್ಲ ನಿಮ್ಮ ಹಳ್ಳಿ ಜನರು ಮಾತ್ರ ಒಟ್ಟು ಎಷ್ಟು ಮಾಡ್ತೀರಾ, ಸಿಟಿಲಿ ಒಟ್ಟನ್ನ ಬೆಂಕಿಗೆ ಹಾಕ್ತಾರೆ, ಗೆಜ್ಜಿನ ಹಿಡಿತಿದೆ. ನಿಜ ಅಲ್ವಾ? ಒಳ್ಳೆ ಭತ್ತಗಳು ಕೆಟ್ಟ ಭತ್ತಗಳು ಲೆಕ್ಕನ ನಾವು ಕೊಡಲೇಬೇಕು. ಜೊಳ್ಳು ಭತ್ತ ಆಗಿ ನೀವು ಬಂದರೆ ಅದು ನಿಮ್ಮ ಕರ್ಮ, ನಾನೇನು ಮಾಡೋಕ್ಕಾಗಿಲ್ಲ. ಒಳ್ಳೆ ಭತ್ತ ಆಗಿ ಬಂದರೆ ನೀವು ದೇವರ ಕಣಜಕ್ಕೆ ಸೇರ್ತೀರಾ. ಜೊಳ್ಳು ಭತ್ತ ಆದರೆ ಬೆಂಕಿಗೆ ಜಯಿಸಲ್ಪಡ್ತೀರಾ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಈಗ ಲೆಕ್ಕ ಕೇಳ್ತಾ ಇದ್ದಾರೆ, ಲೆಕ್ಕ ಕೊಡುವಾಗ ಕರೆಕ್ಟಾಗಿ ಲೆಕ್ಕ ಕೊಟ್ಟರೆ ನಿಮ್ಗೆ ಆಶೀರ್ವಾದ. ನಿನ್ನ ಗಂಡನ ಜೊತೆಲೆ ನೀನು ಹೆಂಗಿದೆ, ನಿನಗೆ ಒಳ್ಳೆ ಗಂಡ ಕೊಟ್ಟಿದ್ದಾರಾ ಇಲ್ವೋ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾರಾ ಇಲ್ವೋ. ನೀನು ಮಕ್ಕಳನ್ನ ಬೇಕಾಬಿಟ್ಟು ಬೆಳೆಸ್ಬಿಟ್ಟು ನನ್ನ ಮಗ ಸಿಗರೇಟ್ ಸೇರ್ತಾನೆ, ಎಣ್ಣೆ ಕುಡಿದ್ರೆ ತಪ್ಪೇ ಯಾರು. ನೀನು ದುಡ್ಡು ಕೊಡೋವಾಗಲೂ ಯೋಚನೆ ಮಾಡಬೇಕಾಗಿತ್ತು, ನಿನ್ನ ಮಗ ಹಿಂಗಾಗ್ತಾನೆ ಅಂತ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಸುಮ್ಮನೆ ಅವ್ರಿಗವ್ರಿಗೆ ಕೈ ತೋರಿಸ್ಬೇಡಿ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಎರಡನೇದಾಗಿ ನಿನ್ನ ಗಂಡನಿಗೆ ನೀನು ಕ್ವಾರ್ಟರ್ ತಂದು ಕೊಡೋದು, ಮಕ್ಕಳ ಕೈಯಿಂದ ಬೀಡಿ ತರಿಸ್ಕೊಟ್ಬಿಡ್ಕೊಡೋದು. ಎಷ್ಟು ತಂದೆ ತಾಯಿಗಳಿದ್ದೀರಾ ಗೊತ್ತಾ? ಹಳ್ಳಿ ಜನಗಳಾಗಿದ್ದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ನಿಮ್ಮಲ್ಲಿ ಮಾಡೋರು ಈಗಲೂ ಇದ್ದೀರಾ. ಅಪ್ಪನಿಗೆ ಬೀಡಿ ತಂದು ಕೊಡೋದು, ಅಪ್ಪನಿಗೆ ಕ್ವಾರ್ಟರ್ ತಂದು ಕೊಡೋದು ಮಾಡಿದಾಗ ಆ ಮಗ ಕ್ವಾರ್ಟರ್ ಮತ್ತು ಬೀಡಿದ ಟೇಸ್ಟ್ ನೋಡ್ತಾನೆ. ನಿಮಗಾಯ್ತ ಕೊಟ್ಟಂಥ ಒಳ್ಳೆ ಗಂಡ ಈ 5 ತಲಾಂತು ಇದ್ದಂಗೆ ದೇವರು ನಿಮಗೆ ಒಳ್ಳೆ ಗಂಡನ ಗಿಫ್ಟ್ ಕೊಟ್ಟಿದ್ದಾರೆ, ಒಳ್ಳೆ ಮಕ್ಕಳ ಗಿಫ್ಟ್ ಕೊಟ್ಟಿದ್ದಾರೆ. ನೀವು ಅವ್ರನ್ನ ಬೆಳೆಸೋ ರೀತಿ ಮೇಲೆ ಹೋಗ್ತದೆ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಬಸ್ಸನ್ನ ಡ್ರೈವರ್ ಕೈಲಿ ಕೊಟ್ಟಿರ್ತಾನೆ, ಅವನು ಅಡ್ಡಾದಿಡ್ಡಿ ಓಡಿಸಿದ್ರೆ ಹಂಗೇನೆ ನಿಮ್ಮ ಕುಟುಂಬನಷ್ಟೇ. ಒಂದು ಡ್ರೈವಿಂಗ್ ಮಾಡುವಾಗ ಕರೆಕ್ಟಾಗಿರ್ಬೇಕು ನೀವು. ಇಲ್ವಾ, ಗಂಡ ಸೇರಿಲ್ಲಾಂದ್ರೂ ಪಲ್ಟಿ ಆಗ್ತದೆ ಕುಟುಂಬ, ಹೆಂಡತಿ ಸೇರಿಲ್ಲ ಅಂದ್ರೂ ಪಲ್ಟಿ ಆಗ್ತದೆ, ಮಕ್ಕಳು ಸೇರಿದ್ರೆ ಪಲ್ಟಿ ಆಗ್ತದೆ. ಕೊನೆಗೆ ಅಲ್ಲಲ್ಲಿಯ. ಈಗ ಸ್ವಾಮಿ ಲೆಕ್ಕ ಕೇಳೋದು ನೋಡಿ, ಲೆಕ್ಕ ಕೊಡ್ತಾರೆ, ಧೈರ್ಯದಲ್ಲಿ ಲೆಕ್ಕ ಕೊಡ್ತಾರೆ ನೋಡಿ. ಓದಿ, ಈಗ ದಣಿಯು ಬಂದು ಅವರ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದವನು. ಓದಿ, 5 ತಲಾಂತು ಹೊಂದಿದವನು. 20ನೇ ವಾಕ್ಯ. 5 ತಲಾಂತು ಹೊಂದಿದವನು ಎಂಬುದು ಇನ್ನು 5 ತಲಾಂತು ತಂದು ಮುಂದೆ ಬಂದು ತಲಾಂತು ತಂದು, ಸ್ವಾಮಿ ನೀನು 5 ತಲಾಂತನ್ನು ನನಗೆ
ಕೊಟ್ಟಿದ್ದೀಯಲ್ಲ, ಇಗೋ ಇನ್ನು 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂತ ಹೇಳ್ತಾನೆ. ಅವನು ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ನಿನಗೆ ದೇವರು 5 ತಲಾಂತು ಕೊಟ್ಟಿದ್ದಾರೆ. 5 ತಲಾಂತರ ಡಬ್ಬಲ್ ಮಾಡಿ ಕೊಟ್ಟಾಗ ಹೇಳ್ತಾರೆ, ಬಲ ನಂಬಿಗಸ್ತನಾದ ಆಳು ನೀನು ನನ್ನ ಸೌಭಾಗ್ಯದಲ್ಲಿ ಸೇರು. ನಾನು ಇವತ್ತಿಂದ ಏನು ತಿಂತೀನೋ ಅದು ನೀ ತಿನ್ನು, ನಾನು ಏನು ಮಾಡ್ತೀನೋ ಅದನ್ನ ಮಾಡು. ಪರಲೋಕದಿಂದ ಸ್ವಾಮಿ ಹೇಳ್ತಿದ್ದಾರೆ, ನಿನಗೆ ಅಂತ ಕೊಟ್ಟಿರ್ತಕ್ಕಂಥ ಕುಟುಂಬ, ನಿನಗೆ ಅಂತ ಕೊಟ್ಟಂಥ ವ್ಯವಹಾರಗಳು, ನಿನಗೆ ಅಂತ ಕೊಟ್ಟಂಥ ಸಭೆ, ನಿನಗೆ ಅಂತ ಕೊಟ್ಟಂಥ ಸೇವೆ, ಇದನ್ನ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ನೀ ದಣಿಯ ಸೌಭಾಗ್ಯದಲ್ಲಿ ಸೇರ್ತೀಯ. ಇಲ್ವಾ? ಗ್ಯಾರಂಟಿ ನರ್ಕನೇ. ನಿಜ ಅಲ್ವಾ? 5 ತಲಾಂತು ಒಂದೊಂದು ಯಾವ ಥರ ಬಂದನೋ ಹಾಗೆ ನಿಮಗೂ ಕೂಡ ಒಂದೊಂದು ತಲಾಂತು ಕೊಟ್ಟಿದ್ದಾರೆ. ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಸುವಾರ್ಥ ಸಾರಲಿಲ್ಲ ಅಂತಾರೆ, ಆತ್ಮಗಳು ಹಿಡಿಲಿಲ್ಲ ಅಂತಂದರೆ ನೀವೇ ದೇವರಿಗೆ ಲೆಕ್ಕ ಕೊಡಬೇಕು. ಪ್ರೈಸ್ ಲಾರ್ಡ್. ನೀವೇ ಬರೋದು, ಚಾಪೆನ ಬಿಸಿ ಮಾಡೋದು, ಹೋದರೆ ಚಾಪೆ 1 ವರ್ಷ ಕಿತ್ತೋಯ್ತದೆ, ನಿಮ್ಮ ಜೀವಮಾನವೂ ಕಿತ್ತೋಗ್ಬಿಡ್ತದೆ. ಬೇಡ, ನಮ್ಮ ಜೀವಮಾನ ಹಾಳಾಗೋದು ಬೇಡ ಪ್ರಿಯರೇ. ನಮಗೆ ಅಂತ ಕೊಟ್ಟಿರ್ತಕ್ಕಂಥ ಜನಗಳಿಗೆ ಸತ್ಯದ ಸುವಾರ್ತೆಯನ್ನು ಸಾರಿ, ನಮಗೆ ಅಂತ ಕೊಟ್ಟಂಥ ಕುಟುಂಬನ ಚೆನ್ನಾಗಿಟ್ಕೊಳ್ಳಿ, ನಮಗೆ ಅಂತ ಕೊಟ್ಟಂಥ ಕೆಲಸದ ಜಾಗದಲ್ಲಿ ನಿಯತ್ತಾಗಿ ಮಾಡಿ. ಪ್ರೈಸ್ ಲಾರ್ಡ್. 2ನೇದಾಗಿ ನೋಡಿ, ಈಗ ಇವಾಗ 5 ತಲಾಂತು ಆಯ್ತು, 2ನೇ ತಲಾಂತು ಹೋದವ. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು ಸ್ವಾಮಿ 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಈಗ ಇನ್ನು 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನು ದಣಿಯು ಅವನಿಗೆ ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ನೋಡಿ, ಆ ವ್ಯಕ್ತಿಗೆ 5 ತಲಾಂತಿನಷ್ಟು ಮಾಡೋಷ್ಟು ಕೆಪಾಸಿಟಿ ಇತ್ತು. ಈಗ ಇವನಿಗೆ 2 ತಲಾಂತು ಕೊಟ್ಟಿರೋದು, ಇವನು 2 ಕೆರಡು ಮಾಡ್ದ. ಅರ್ಥ ಮಾಡ್ಕೊಳ್ಳಿ. ನಾನು 50 kg ಹೊರ್ತೀನಿ, ಶ್ವೇತನಿಗೆ 50 kg ಹೊರಕ್ಕಾಗುತ್ತಾ? ಅಕಸ್ಮಾತ್ ಒತ್ತಡ ಏನಾಗ್ತದೆ? ಕಣ್ಣಲ್ಲಿ ಹಿಂಗೆಲ್ಲ ಆಗ್ಬೇಕು. ನಾನು ಹೊರ್ತೀನಿ ತಗೊಂಡು ನೀನು ಹೊರಕ್ಕಾಗೋದಿಲ್ಲ. ಆನೆ ಲದ್ದಿ ಆಗ್ತದೆ ತಗೊಂಡು ಅಳಿಲು ಲದ್ದಿ ಹಾಕೋದ್ರೆ ಆಗುತ್ತಾ? ಆ ಆನೆ ಲದ್ದಿಗೆ ಹತ್ರನೂ ಅಳಿಲಿಲ್ಲ. ನಿಜ ತಾನೆ? ಹಂಗೆ ಅದು ಮಾಡ್ತಂದ್ರೆ ನೀವು ಮಾಡೋಕೋಬೇಡಿ, ಅವನು ಮಾಡ್ತಾನೆ ನೀವು ಮಾಡೋಕೋಬೇಡಿ. ನಿಮಗೆ ಏನು ಕೊಡ್ತಾರೆ? ಅವನಿಗೆ 5 ತಲಾಂತು ಕೆಪಾಸಿಟಿ ಇತ್ತು. ಯಾರಿಗೆ? ಫಸ್ಟ್ ಸಲ ಅವನು ಅದನ್ನು 10 ಮಾಡ್ದ. ಇವನಿಗೆ 2 ಕೊಟ್ಟಿದ್ದು. 2 ಕ್ಷೇತ್ರ ಬರೀ 2 ಕೊಟ್ಟಿರೋದು. ಆ 2ರ ಮರ್ಯಾದೆ ಪ್ರಕಾರ 4 ಮಾಡೋದು. ಅಲ್ಲಿ ಹೇಳ್ತಾರೆ, ನೀನು ಸ್ವಾಮಿ ಕೊಟ್ಟಿದ್ದನ್ನು ನಿಯತ್ತಾಗಿ ನೀನು ಅಳವಡಿಸ್ಕೊಂಡು ಲೆಕ್ಕ ಕೊಟ್ಟರೆ ನೀನು ದಣಿಯ ಸೌಭಾಗ್ಯದಲ್ಲಿ ಸೇರ್ತೀಯ. ಇಲ್ಲಾಂದರೆ ದಮ್ಮರು ಕೊಟ್ಟ ಏನು? ಹಾಗಲಿಯ. ನೆಕ್ಸ್ಟ್ ಈಗ 1 ತಲಾಂತು ಒಂದವನ ಕಥೆ ಓದಿ. ತರುವಾಯ ಓದಿ ಶೋಭಾ. ತರುವಾಯ 1 ತಲಾಂತು ಹೊಂದಿರುವವನು ಸಹ ಮುಂದೆ ಬಂದು ಎಲ್ರಿಗಾಗ ಮುಂದೆ ಬಂದು ನೀನು ಕಠಿಣ ಮನುಷ್ಯನು ನೋಡಿ ನಾಟಕ ಆಡ್ತಿದ್ದಾನೆ ಅವನು. ನೀನು ಬಿತ್ತಿದಿರುವಲ್ಲಿ ಕುಯ್ಯುವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದು ಎದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಈಗ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನು ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು ಕುಯ್ಯುವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನೀನು ಕೊಟ್ಟಿರೋದನ್ನ ಬಡ್ಡಿಗಾದ್ರೂ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಅವನ ಕೈಲಿ ಕಿತ್ಬಿಟ್ಟು ಇದ್ದವನಿಗೆ ಕೊಡಿ. ನೋಡಿ, ಬಡವನ ಕೈಯಿಂದ ಕಿತ್ಬಿಟ್ಟು ಶ್ರೀಮಂತರಿಗೆ ಕೊಟ್ಟಂಗೆ. ಸ್ವಾಮಿ ನಮ್ದ್ರೆ ಕಿತ್ಕೊಂಡು ಅವರು ಉದ್ಧಾರ ಆಗ್ತಿದ್ದಾರೆ. ಯಾಕೆ? ನೀನು ಮಾಡ್ತಾ ಇಲ್ಲ ಅದಕ್ಕೆ ಅವ್ನು ಕಿತ್ಕೊಳ್ತಾ ಇದ್ದಾರೆ. ಇವನು ಮಾಡಿದ್ರೆ ಕಿತ್ಕೊಂಡು ಕೊಡ್ತಿದ್ರಾ?
ದಣಿ ಕೊಟ್ಟಿರ್ತಕ್ಕಂಥ ₹1 ಅವನ ಕೆಪಾಸಿಟಿ ಇತ್ತು. ಅವನ ಕೆಪಾಸಿಟಿ ಪ್ರಕಾರ ನೋಡಿ, ದೇವ್ರ ವಾಕ್ಯದಲ್ಲಿ ಬರೆದೆ ಅವನವನ ಸಾಮರ್ಥ್ಯ ಪ್ರಕಾರ ಅಂತ. ಫಸ್ಟ್ ಸಲ ನಾವು ಓದಿದ್ದೇನು, ಅವನವನ ಸಾಮರ್ಥ್ಯ ಪ್ರಕಾರ ಕೊಟ್ಟರು ಅಂತ ಹೇಳಿ. ಈಗ ಒಂದು ಸಾಮರ್ಥ್ಯ ಇರೋನಿಗೆ ಒಂದೇ ಕೊಟ್ಟಿರೋದು. ಈಗ ನನ್ನ ಮಗುಗೆ ಒಂದೇ 1 kg ಭಾರ ಹೊರಕ್ಕಾಗೋದು, ಅವನ ಮೇಲೆ 5 kg ಭಾರ ಹೊರಕ್ಕಾಗೋದಿಲ್ಲ. ನಿಜ ತಾನೆ? ದೇವ್ರಿಗೆ ಗೊತ್ತಿದೆ ಶೋಭನಿಗೆ ಎಷ್ಟು ಓಡಿಸ್ಬೋದು, ಅಶೋಕನಿಗೆ ಎಷ್ಟು ಓರ್ಬೋದು, ಅಭಿಗೆ ಎಷ್ಟು ಓರ್ಬೋದು, ನಿಂಗರಾಜಿಗೆ ಎಷ್ಟು ಓರ್ಬೋದು, ಚಂದ್ರಶೇಖರ್ಗೆ ಎಷ್ಟು ಓರ್ಬೋದು, ದೇವ್ರಿಗೆ ಗೊತ್ತಿದೆ. ನಿಮ್ಗೆ ಓರ್ಲಿಕ್ಕೆ ಆಗಷ್ಟು ಮಟ್ಟಿಗೆ ಮಾಡೋದು. ಈಗ ನಿಮ್ಮನ್ನು ತಗೊಂಡೋಗ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಮಾಡಿಬಿಟ್ರೆ ಆಗುತ್ತಾ? ಆ ವ್ಯಕ್ತಿಗಳಿಗೆ ಆಯಾಯ ಯೋಗ್ಯತೆಗೆ ತಕ್ಕಾಗಿ ದೇವ್ರಿಗೆ ಕೆಲಸ ಕೊಡ್ತಾರೆ. ನಿಜ ಅಲ್ವಾ? ನಾನು ಹೇಳ್ತೀನಿ, ಈ ಒಂದನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ ಗೊತ್ತಾ, ಬಚ್ಚಿಟ್ಬಿಟ್ಟು ಆರಾಮಾಗಿ ಕೂತ್ಕೊಳ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮೈಗಳನ್ನಾದ ಕೆಟ್ಟ ಹಾಳು ನೀನು. ಇವತ್ತು ಮೈಗಳರು ಎಷ್ಟು ಜನ ಇದ್ದಾರೆ ಗೊತ್ತಾ? ಪ್ರಾರ್ಥನೆ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ, ಕರೆಕ್ಟಾಗಿ ಚರ್ಚಿಗೆ ಬರೋದಿಲ್ಲ, ಅದ್ಭುತ ಮಾಡಪ್ಪ ಅಂತ ಓಡಿ ಬರ್ತಾ ಇರ್ತಾರೆ. ನಮಗೆ ಅದ್ಭುತನೇ ಆಗಿಲ್ಲ, ಅಲ್ಲಿಗೆ ಹೋಗಿ ಅದ್ಭುತನೇ ಆಗಿಲ್ಲ. ಯಾಕಾಗಿಲ್ಲ? ಯಾಕಾಗಿಲ್ಲ? ನೀವು ಪ್ರಾರ್ಥನೆ ಮಾಡಿಲ್ಲ, ಆರಾಧನೆ ಮಾಡಿಲ್ಲ, ಇನ್ನೊಬ್ರು ಕಣ್ಣೀರು ಒರೆಸಿಲ್ಲ, ಇನ್ನೊಬ್ರು ಕಷ್ಟಕ್ಕಾಗಲಿಲ್ಲ, ಬರೀ ನೀನೇ ತಿನ್ಕೊಂಡು ಕಾಲ ಕಳೆದ. ಅದ್ರ ಪರಿಸ್ಥಿತಿನೇ ಹಿಂಗಾಗಿರೋದು. ನಿಜಾನ? ಇನ್ನು ಹೇಳೋದು, ಅಯ್ಯೋ ಆ ಪಾಸ್ಟರ್ ಸಭೆಯಲ್ಲಿ ಅಭಿಷೇಕನೇ ಇಲ್ಲ, ಇನ್ನೊಂದು ಪಾಸ್ಟರ್ ಹತ್ರ ಅಭಿಷೇಕ ಇರೋದಕ್ಕೆ ಅಲ್ಲಿ ಒಂದು ಹೇಳ್ತೀನಿ, ನೀನು ಎಲ್ಲಿ ಹೋದ್ರೂ ನಿಂಗೆ ಅಭಿಷೇಕ ಆಗೋದಿಲ್ಲ. ಕೆಲವೊಂದು ಜನ ಸಭೆ ಸುತ್ತಾರೆ, ಕೊನೆಗೆ ಓಡ್ ಬಂದು ನಮ್ಮ ಸಭೆಗೆ ಬರ್ತಾರೆ. ಅಲ್ಲಿ ಎಲ್ಲ ಕಡೆ ಸಭೆ ಸುತ್ತಾರೆ, ಕೊನೆಗೆ ಓಡ್ಬಿಡ್ತಾರೆ. ನಾನೊಂದು ಹೇಳ, ಸಭೆ ನಿಮಗೆ ಆಶೀರ್ವಾದ ಮಾಡೋದಲ್ಲ, ಸಭಾಪಾಲಕ ಆಶೀರ್ವಾದ ಮಾಡೋದಲ್ಲ, ನಿನ್ನ ಮಾಲೀಕನಾದಂತಹ ದೇವರು ಆಶೀರ್ವಾದ ಮಾಡೋದಲ್ಲ. ದೇವರು ಕೊಟ್ಟದನ್ನು ನೀನು ಅಭಿವೃದ್ಧಿಪಡಿಸು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹಾಸಿಗೆಗಿಂತ ಜಾಸ್ತಿ ಕಾಲು ಚಾಚಿದ್ರೆ ನಿನ್ನ ಕಾಲು ನೋಯ್ತದೆ, ತಲೆ ಇಟ್ಕೊಂಡ್ರೆ ತಲೆ ಹಿಂಗಾಗ್ತದೆ. ಅಲ್ಲಲ್ವಾ? ನಿನಗೆ ಕೊಟ್ಟಂತ ಕ್ಲೀನ್ ಆಗಿರ್ತದೆ. ನೀನು ಇರೋ ಒಂದು ಹಾಸಿಗೆನೇ ಮಕ್ಕಳ ಕೈಯಿಂದ ಉಚ್ಚಾಯಿಸ್ಕೊಂಡು ಬೆಡ್ ಹಾಳು ಮಾಡ್ತೀಯ. ಕೆಲವೊಂದು ಮನೆ ಹಾಸಿಗೆ ಮೇಲೆ ಕೂರಕ್ಕಾಗಲ್ಲ ಕಣಮ್ಮ, ಉಚ್ಚ ವಾಸನೆ. ಬೇಜಾರು ಮಾಡ್ಕೋಬೇಡಿ. ನಾನು ಹಳ್ಳಿಗಳಲ್ಲಿ ನಮ್ಮ ಇಲ್ಲೇ ಕೂತಿರೋರಿಗೆ ಹೇಳ್ತಾ ಇರೋದು. ಕೆಲವೊಂದು ಮನೆಗೆ ಹಳ್ಳಿ ಸಹ ಹೋಗ್ತೀನಿ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಬೆಡ್ನಿಗೆ ತಟ್ಟಿದಾಗ ಧೂಳು ಬುಸದು ಬಾಂಬು ಸಿಡಿದಾಗ ಎದ್ದೇಳ್ತಾ ಇರ್ತದೆ. ಒಂದು 2 ದಿವಸ ಬಿಸಿಲಲ್ಲಿ ಹಾಕೋಕ್ಕಾಗೋದಿಲ್ಲ. ಅಯ್ಯೋ, ನಾನು ಹೋಗಿದ್ದೀನಿ ಒಂದು 2 ಮನೆಗೆ, ಅಂಕಲ್ ಕೂತ್ಕೊಳ್ತಾರೆ, ಬೆಡ್ನಿಗೆ ಬಡ್ದ್ಬಿಟ್ರು, ಬುಸ್ಸು ಎದ್ಬಿಡ್ತು. ನಾನು ತೂತಿ ಕೊಳೆ ಆಗ್ಬಿಡ್ತದೆ ಅಂತ. ಅಯ್ಯೋ ಇದ್ದಾರವ್ವ, ಬಾ ತೋರಿಸ್ಕೊಡ್ತೀನಿ, ಬಾ ನಾನೇ ಕರ್ಕೊಂಡು ಹೋಗ್ತೀನಿ. ಎಂತ ಆಯ್ತಾ, ಒಂದು 5 ನಿಮಿಷ ಕೂತ್ಕೊಂಡ್ಬಿಟ್ರೆ ಸಾಕು, ಬೆಡ್ಡಲ್ಲಿ ಉಚ್ಚ ವಾಸನೆ ಬರ್ತಾ ಇರ್ತದೆ. ನಿನಗೆ ಕೊಟ್ಟಿದ್ದನ್ನ ನೀನೇ ನೀಟಾಗಿಟ್ಕೊ, ಕೊಟ್ಟಿದ್ದನ್ನ ಶುದ್ಧವಾಗಿಟ್ಕೊಳ್ಳಿ. ಹಾಲೆಲೂಯಾ. ಇವತ್ತು ನಾನು ನಂಬ್ತೀನಿ, ನಮ್ಮ ಸಭೆಯಲ್ಲಿ ಇರೋರು ಎಲ್ಲರೂ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ, ನಮ್ಮ ಸಭೆಯಲ್ಲಿ ಇರೋಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ತಾರೆ. ನಮ್ಮ ಸಭೆಯಲ್ಲಿ ಇರೋರು ಎಲ್ಲರೂ ಇವತ್ತು ಬೆಡ್ಶೀಟ್ ಎಲ್ಲ ಒಗ್ದಾಕ್ಬಿಟ್ಟು ಬರೋವರೆಗೆ ರೆಡಿಯಾಗಿ ಬರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ ಮಾಡಲೇಬೇಕು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಬೇಜಾರಾದರೂ ಪರವಾಗಿಲ್ಲ. ನಿಮಗೆ ಕೊಟ್ಟಂಥ ಮನೆ, ನಿಮಗೆ ಕೊಟ್ಟಂಥ ಆಶೀರ್ವಾದ, ನಿಮಗೆ ಕೊಟ್ಟಂಥ ಹಣ, ನಿಮಗೆ ಕೊಟ್ಟಂಥ ಗಂಡ, ನಿಮಗೆ ಕೊಟ್ಟಂಥ ಕುಟುಂಬನ ಚೆನ್ನಾಗಿ ಇಟ್ಕೊಳ್ರಪ್ಪ. ಈ 5 ತಲಾಂತು 10 ತಲಾಂತು 2 ತಲಾಂತು 1 ತಲಾಂತು ಇದ್ರಲ್ಲ, ಅದನ್ನೇ ನಾನು ನಿಮಗೆ ಅನ್ವಯ ಮಾಡೋಕೆ ಹೇಳೋದಾದ್ರೆ, ಈಗ ನಾನು ಹೇಳ್ತೀನಿ, 1 ಚೀಲ ಅಕ್ಕಿನ ನೀವು ಸುಮ್ಮನೆ ಇಟ್ಟರೆ ಏನಾಗ್ತದೆ? ಗ್ಯಾರಂಟಿ ತಾನೆ? ಈ ಪುಣ್ಯಾತ್ಮ ಮಾಡೋದು ಅದೇ ಕೆಲಸ. ಹೋಗ್ಬಿಟ್ಟು ಬಚ್ಚಿಟ್ಟ ₹1. ಹಾಲೆಲೂಯಾ. ಅಗದು ಬಿಟ್ಟು ಬಚ್ಚಿಟ್ಟಂತೆ. ಅದಕ್ಕೆ ಅವನ ಮೈಗಳನ್ನದ ಆಳುದದು. ಇವತ್ತು ಅಕ್ಕಿನ ಒಂದ್ರಿ ಮಾಡ್ದಾನೆ, ಬರೀ ಅನ್ನ ಮಾಡಾಗ ಮಾತ್ರ ಒಂದ್ರಿ ಮಾಡಿ ಹಾಕೋರು ಚೆನ್ನಾಗಿದ್ದಾರೆ ಗೊತ್ತಾ? ಅಕ್ಕಿ ಕುಟ್ಟ ಹಿಡಿದಿರ್ತದೆ. ಅನ್ನ ಮಾಡೋ ಟೈಮಲ್ಲಿ ಅಕ್ಕಿ ತೆಗೆದ್ಬಿಟ್ಟು ಹಿಂಗೆ ಒಂದ್ರಿ ಆಡ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟು ಪುನಃ ಅಕ್ಕಿ ಮಾಡೋದು. ಅಂಥ ಸೋಮಾರಿಗಳು ಇಲ್ಲೇ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಿಜಾನ? ಇರ್ಲಿ ಹಾಲೆಲೂಯಾ. ತಪ್ಪು ತಿಳ್ಕೊಬೇಡಿ. ಅಕ್ಕಿ ಮಾಡೋಣ ಇಲ್ಲ, ಅಕ್ಕಿ ಮಾಡ್ಬಿಟ್ಟು ಒಂದು ಬಕೆಟಲ್ಲಿ ಇಟ್ಬಿಡಿ. ಹಾಲೆಲೂಯಾ. ಒಬ್ಬೊಬ್ರು ಮನೆ ರಾಗಿ ಪುಡಿ ನೋಡಬೇಕು, ಆದರೆ ಜಾಡ ಒಂದು ಬಂದಿರಲಿಲ್ಲ, ಬಲೆ ಎಲ್ಲ ಕಟ್ಟಿರುತ್ತೆ. ಆ ಬಲೆನ ತೆಗೆದು ಹಿಂಗೆ ಬಿಸಾಕ್ಬಿಟ್ಟು ಅಲ್ಲಿಂದ ರಾಗಿ ಪುಡಿ ತೆಗೆಯೋದು ಅಸಹ್ಯ. ಹಾಲೆಲೂಯಾ. ಗೂಡು ಕಟ್ಕೊಳ್ಳೋದು ನಿಜ. ಆ ಗೂಡು ಕಟ್ಟೋದು ಕೂಡ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮನಸ್ಸಲ್ಲಿ ಬೈಕೊಂಡ್ರು ಬರಾಗಿಲ್ಲ. ನಿಮಗೆ ಅಂತ ಕೊಟ್ಟದನ್ನ ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ನಿಮಗೆ ಅಂತ ಒಳ್ಳೆ ಸಭೆ ಕೊಟ್ಟಿದ್ದಾರೆ, ಆ ಸಭೆನ ಉಪಯೋಗಿಸ್ಕೊಳ್ಳಿ. ನಿಮಗೆ ಅಂತ ಒಬ್ರು ಪಾಸ್ಟರ್ ಕೊಟ್ಟಿದ್ದಾರೆ, ಅವ್ರನ್ನ ಉಪಯೋಗಿಸ್ಕೊಳ್ಳಿ. ನಿಮಗೆ ಅಂತ ಕೊಟ್ಟದ ಒಳ್ಳೆ ಕುಟುಂಬ, ಒಳ್ಳೆ ಕೆಲಸ, ಒಳ್ಳೆ ಪ್ರತಿಯೊಂದು ಕೂಡ ದೇವರು ಕೊಟ್ಟಿದ್ರೆ ಉಪಯೋಗಿಸ್ಕೊಳ್ರಿ. ಕಂಡವ್ರ ಮೇಲೆ ಆಸೆ ಪಡಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಕೆಳಗಡೆ ಓದ್ಬಿಡು, ಅವನು ಸ್ವಲ್ಪ ಕಥೆ ಏನಾಯ್ತು ಅಂತ. ಹಾಗಾದ್ರೆ ನೀವು ಸಾವುಕರಿಗೆ ಬಡ್ಡಿ ಕೊಡ್ಬೇಕಾಯ್ತು. ಬಡ್ಡಿ ನನ್ನ ಸೇವಕರಿಗೆ 10 ತಲಾಂತು ತೆಗೆದು 10 ತಲಾಂತು ತೆಗೆದುಕೊಂಡ್ರೆ ಅಲ್ಲ, ಅವನಿಂದ ತಲಾಂತು ತೆಗೆದು 10 ತಲಾಂತಿದ್ದನ್ನು ಕೊಡಿ. ನಿಮ್ಮ ಕೈಲಿ ಕಿತ್ಕೊಂಡು ಕೊಡೋದಾಕತ್ತಾ? ಇದಕ್ಕೇನೆ. ನೆಕ್ಸ್ಟ್, ಇದ್ದವರಿಗೆ ಕೊಡಲ್ಪಡೋದು, ಇಲ್ಲದವರಿಗೆ ಹೆಚ್ಚಾಗೋದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡೋದು. ಈ ಕೆಲಸಕ್ಕೆ ಬಾರದು ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡ್ರಿ. ಕತ್ತಲೆ ಲೋಕ ಯಾವುದು? ಜ್ವರಗೆ ಹೇಳಿ. ಬೆಳಕಿನ ಲೋಕ ಯಾವುದು? ಹಾಗಾದ್ರೆ ಕತ್ತಲೆಗೆ ಹಾಕಿ ಬಿಡ್ರಿ. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರೋ ಗೋಳಾಟ ಇರ್ತದಂತೆ. ಅಯ್ಯೋ ಇಲ್ಲಿ ಬೇಕು ದುಡ್ಡು, ಹಲ್ಲೆಲೂಯಾ. ನರಕಕ್ಕೆ ಹಾಕ್ತಾರೆ, ಬೆಂಕಿಗೆ. ಅಲ್ಲಿ ಹಲ್ಲು ಕಡಿತಾರಂತೆ. ಜ್ವರ ಬಂದಾಗ ನೋಡಿ ಕೆಲವೊಂದು ಜನ ಹಲ್ಲು ಕಡಿತಾರಂడి. ಹಂಗೆ ಅವ್ರು ತಡ್ಡಿಯಕ್ಕಾದ್ರೆ ಹಲ್ಲು ಕಟ್ರೋಮ್ ಕಡಿತಾರಂತೆ. ಅಲ್ಲಿ ಗೋಳಾಡ್ತಾರಂತೆ. ಪ್ರಯೋಜನ ಇಲ್ಲ. ಈಗ ನಾನು ನೀನು ಮೈಗಳನ್ನಾದಂಥ ಆಳುಗಳ ಆದರೆ ನಿಜವಾಗಿ ನಮಗೆ ಸಿಗುವಂಥ ಪಾಲು ನರಕನೇ. ನಿಜನಾ? ಹಾಗಾದರೆ ಇವತ್ತು ನಾವು ಇದರಿಂದ ಏನು ಕಲ್ತ್ಕೋಬೋದು ಅಂತ ಚಿಕ್ಕದಾಗಿ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಪ್ರಿಯರೇ. ಒಂದನೇದಾಗಿ, ನಮಗೊಬ್ಬ ಮಾಲೀಕ ಇದ್ದಾನೆ ಅಂತ ಹೇಳೋದನ್ನು ಮರಿಬೇಡಿ. ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಮಾಲೀಕ ಇದ್ದಾನೆ. ಎರಡನೇದಾಗಿ, ಎಲ್ಲರಿಗೂ ಒಂದೇ ಅಳತೆಯಲ್ಲಿ ದೇವರು ಕೊಡೋದಿಲ್ಲ. ನಿಮ್ಮ ಸಾಮರ್ಥ್ಯ ಪ್ರಕಾರ ಕೊಡ್ತಾರೆ. ಅಶೋಕನಿಗೆ ಕಾರ್ ಕೊಡ್ತಾರೆ, ಸ್ತೋತ್ರ. ಆದರೆ ಅಶೋಕನಿಗೆ ಹೆಲಿಕಾಪ್ಟರ್ ಅಂತ ಗ್ಯಾರಂಟಿ ಕೊಡೋದಿಲ್ಲ. ಚಿಕ್ಕ ಮಕ್ಕಳಿಗೆ ಆಟದ ಗನ್ನು ಕೊಡ್ತಾರೆ, ನಿಜವಾದ ಗನ್ ಯಾರು ಕೊಡೋದಿಲ್ಲ. ನಿಜ ಅಲ್ಲ? ನಿನಗೆ ಏನು ಕೆಪಾಸಿಟಿ ಇದೆಯೋ ಅದನ್ನೇ ಕೊಡೋದು ದೇವರು. ನಿಜ ಅಲ್ಲ? ಈಗ ಅಶೋಕನಿಗೆ ಬೈಕ್ ಇದೆ, ಅವನಿಗೆ ನೆಕ್ಸ್ಟ್ ಕಾರ್ ಕೊಡ್ತಾರೆ. ಅಲ್ಲಲ್ಲಿಯ ನಿಮಗೆ ಏನು ಬೇಕೋ ಅದನ್ನು ಒದಗಿಸ್ತಾರೆ. ನಿಮ್ಮ ಸಾಮರ್ಥ್ಯ ಪ್ರಕಾರ ಕೊಡ್ತಾರೆ. ಒಂದನೇದಾಗಿ ಮಾಲೀಕ, ನಿನಗೊಬ್ಬ ಮಾಲೀಕ ನೀನು ನೋಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿನ್ನ ಮನೆ ಪರಿಸ್ಥಿತಿ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಬಂದು ಆಳುನ ವಿಧೇಯತೆ ನೋಡ್ತಾರೆ. ಏನು? ಎರಡನೇದಾಗಿ ಅವನು ಯಾವ ಥರ ಕೆಲಸ ಮಾಡ್ತಾನೆ ಅಂತ ದೇವರು ಕೊಟ್ಟು ನೋಡ್ತಾರೆ, ಕಿತ್ಕೊಂಡು ನೋಡ್ತಾರೆ. ಹಲೋ, 5 ತಲಾಂತು ಕೊಟ್ಟವನಿಗೆ ದಣಿಯ ಸೌಭಾಗ್ಯದಲ್ಲಿ ಸೇರಲಿಕ್ಕೆ ಕೆಪಾಸಿಟಿ ಕೊಟ್ಟರು. 1 ತಲಾಂತು ಕೊಟ್ಟವನಿಗೆ ಇದ್ದಷ್ಟು ಕಿತ್ಕೊಂಡ್ರು. ನಿಜನಾ? ಮಾತಾಡ್ತಾ ಇಲ್ಲ. ಈಗ ನೀವು ಯಾವ ತಲಾಂತು ಇಸ್ಕೊಳ್ಳೋ ಅನ್ನೋದು ಯೋಚನೆ ಮಾಡ್ತಾ ಇದ್ದೀರ. ಅಲ್ಲಲ್ಲಿ 1 ತಲಾಂತು ಕೂಡ ಇದ್ದನ್ನು ಕಿತ್ಕೊಂಡ್ಬಿಡ್ತಾರೆ. ನಿಮ್ಮ ಕೈಲಿ ಕಿತ್ಕೊಂಡಾಗ ತಿಳ್ಕೊಳ್ಳಿ, ನಾನು ರೆಡಿ ಆಗಬೇಕು. ನೀವು ಏನನ್ನ ಕಳ್ಕೊಳ್ತೀರೋ ಆ ಟೈಮಲ್ಲಿ ಪಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನಿಮ್ಮ ವಿಜೇತನ ದೇವರು ನೋಡ್ತಾರೆ. ಅಲ್ಲಲ್ಲಿಯ ಮೂರನೇದಾಗಿ, ದೇವರು ನಿಮ್ಮನ್ನು ಲೆಕ್ಕ ಕೇಳ್ತಾರೆ. ನೀನು ಸಭೆಯಲ್ಲಿ ಹೆಂಗೆ ಸೇವೆ ಮಾಡಿದೆ, ನೀನು ಕುಟುಂಬದಲ್ಲಿ ಹೆಂಗೆ ಸೇವೆ ಮಾಡಿದೆ, ಕೆಲಸದ ಜಾಗದಲ್ಲಿ ಹೆಂಗೆ ಸೇವೆ ಮಾಡಿದೆ, ಎಲ್ಲಿ ಎಲ್ಲ ಕಳ್ಳಾಟ ಆಡಿದ್ಯಾ, ಎಲ್ಲಿ ಒಳ್ಳೇದು ಮಾಡಿದ್ಯಾ, ಇದ್ದು ಕೂಡ ನೀನು ಸಭೆ ಕೊಟ್ಟಿದ್ಯಾ, ಇದ್ದು ಕೂಡ ನೀನು ಸಭೆಗೆ ಸಹಾಯ ಮಾಡಿದ್ಯಾ, ನಿನ್ನ ಪಕ್ಕದ ಮನೆಯವರಿಗೆ ಸಹಾಯ ಮಾಡಿದ್ಯಾ, ಕಷ್ಟದಲ್ಲಿರೋರಿಗೆ ಮಾಡಿದ್ಯಾ, ಪ್ರತಿಯೊಂದನ್ನು ದೇವರು ಕೇಳ್ತಾರೆ. ಪ್ರಿಯರ ಲೆಕ್ಕ ಸತ್ತ ಮೇಲೆ ಪ್ರತಿಯೊಬ್ಬರು ಕೇಳ್ತಾರೆ. ಹಾಗೆ ಸಭಾಪಾಲಕರಾದ ನನ್ನನ್ನು ಕೂಡ ಕೇಳ್ತಾರೆ ಆತ್ಮಗಳ ಲೆಕ್ಕನ. ನಿಮಗೆ ಏನೇ ತೊಂದರೆ ಬಂದರೂ ನಾನು ಲೆಕ್ಕ ಕೊಡಬೇಕು. ಅಲ್ಲಲ್ಲಿಯ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನನ್ನ ಕಷ್ಟನೂ ಕೂಡ ದೇವರು ಲೆಕ್ಕ ಕೇಳಕ್ಕಾರೆ. ಮಾಲೀಕ ಲೆಕ್ಕಗಳನ್ನ ಕೇಳ್ತಾರೆ. ಒಂದನೇದಾಗಿ ಮಾಲೀಕ ನಿಮ್ಮನ್ನು ನೋಡ್ತಾರೆ. ಎರಡನೇದಾಗಿ ಆಳುಗಳಿಗೆ ಕೆಪಾಸಿಟಿ ಪ್ರಕಾರ ಕೊಡ್ತಾನೆ ನಮಗೆ. ಮೂರನೇದಾಗಿ ಅವರು ಕೊಟ್ಟ ಮೇಲೆ ವಿಧೇಯತೆನ ಪರೀಕ್ಷೆ ಮಾಡ್ತಾರೆ. ನಾಲ್ಕನೇದಾಗಿ ಲೆಕ್ಕ ಕೇಳ್ತಾರೆ. ಐದನೇದಾಗಿ ಬಹುಮಾನ ಕೊಡ್ತಾರೆ. ಏನು? ನಿಯತ್ತಾಗಿ ಮಾಡಿದವರಿಗೆ ದೊಡ್ಡ ಕೆಲಸದಲ್ಲಿ ಇಟ್ಟಿದ್ದಲ್ಲದೇ, ಈಗಪ್ಪ ಒಂದು ಹೇಳಪ್ಪ, ಇವತ್ತು ಎಷ್ಟೋ ಜನ ಅಟೆಂಡರ್ಗಳು ಆಫೀಸರ್ಸ್ಗಳಾಗಿಲ್ವ, ಎಕ್ಸಾಮ್ ಕಟ್ಟಿ ಆಗಿದ್ದಾರೆ ಇಲ್ವಾ? ನಿಮ್ಮ ಈ ಪುರಸಭೆಯಲ್ಲೇ ಇದ್ದಾರೆ. ನಿಜ ಅಲ್ವಾ? ಎಷ್ಟೋ ಜನ ಓದಿ ಈಗ ನೋಡಿ, ನಮ್ಮ ಅಕ್ಕನೇ ತಗೊಳ್ಳಿ. ನಮ್ಮ ಅಕ್ಕ ನರ್ಸಾಗಿ, ಅಲ್ಲಿಂದ ಸ್ಟಾಫ್ ನರ್ಸ್ ಆಗಿ, ಹಂಗೇನೆ ಟ್ಯೂಟರ್ ಆಗಿ ಕಟ್ಟಿ ಮುಂದಕ್ಕೆ ಬಂದರು. ಹಂಗೇನೆ ಪ್ರಿಯರೇ, ಪ್ರಮೋಷನ್ ಬೇಕಾ? ನೀ ಕೆಲಸ ಮಾಡಿ ತೋರಿಸ್ಬೇಕು. ನಿಜಾನ ಸುಳ್ಳ? ನೀನು ಒಂದು ಮನೆ ನೀಟಾಗಿ ಕಟ್ಟು, ನಿನ್ನ ಊರಲ್ಲಿ 10 ಮನೆ ಕಟ್ಟಲಿಕ್ಕೆ ಜನಗಳು ಆರ್ಡರ್ ಕೊಡ್ತಾರೆ. ನೀವೆಲ್ಲ ಕಾರ್ಯಕರ್ತರು ಸುಮಾರು ಜನ ಇದ್ದೀರಾ ಇಲ್ಲಿ. ನಿಜ ಅಲ್ವಾ?
ಒಂದು ಮನೆ ನೀನು ನೀಟಾಗಿ ಕಟ್ಟಪ್ಪ, ನಿನಗೆ 10 ಮನೆ ಆರ್ಡರ್ ಕೊಡ್ತಾರೆ. ಒಂದು ಮನೆ ನೀನು ಕಳಪೆ ಕಟ್ಟಪ್ಪ, ನಿಜವಾಗಿ ಇರೋ ಮನೆನೂ ಕೊಡೋದಿಲ್ಲ ನಿನಗೆ. ಅವನು ಕೆಲಸಗಾರ ಅಲ್ಲ, ದಯವಿಟ್ಟು ಕೊಡಬೇಡಿ ಅಂತ ಹೇಳ್ತಾರೆ. ನಿಜ ಅಲ್ಲ? ಹಾಗಾದರೆ ದೇವರು ಲೆಕ್ಕ ಕೇಳ್ತಾರೆ ನೋಡ್ರ, ಬರೀಬೇಡಿ. ಅದು ಸಾರಿ, ಬಹುಮಾನ ಕೊಡ್ತಾರೆ. ನೀವು ಒಂದು ಮನೆ ನೀಟಾಗಿ ಕಟ್ಟಿದ್ರೆ 10 ಮನೆ ನಿಮ್ಗೆ ಆರ್ಡರ್ ಬರ್ತದೆ. ಹಾಗೇನೆ ನೀವು ಒಂದು ದಿವಸ ತೃಪ್ತಿಯಾಗಿದ್ದರೆ ನಿಮ್ಮನ್ನು ದೇವರು ಜೀವಮಾನ ಅಡಿ ಕಾಪಾಡ್ತಾರೆ. ಒಂದು ತಿಂಗಳ ಫಸ್ಟ್ ಭಾನುವಾರ ಪ್ರಾರ್ಥನೆ ಬನ್ನಿ ಅಂತ ಯಾಕೋತ ಬಡ್ಕೊಳ್ಳೋದು ನಾನು. ಆ ತಿಂಗಳಿಡೀ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮಗೆ ಸುಮಾರು ಜನ ಹೇಳ್ತೀನಿ, ತಿಂಗಳ ಫಸ್ಟ್ ಭಾನುವಾರ ಮಿಸ್ ಮಾಡಬೇಡಿ. ಬಾಕಿ ದಿವಸನೂ ಮಿಸ್ ಮಾಡಬಾರ್ದು, ಆದರೂ ತಿಂಗಳ ಫಸ್ಟ್ ಭಾನುವಾರ ಮಿಸ್ ಮಾಡಿ. ತಿಂಗಳ ಫಸ್ಟ್ ಭಾನುವಾರನೇ ಪ್ರಾಬ್ಲಮ್ ಹೇಳ್ತೀರಾ, ಆ ತಿಂಗಳಿಡೀ ದೇವ್ರು ಹೆಂಗೆ ಕಾಪಾಡ್ತಾರೆ. ಹಲ್ಲೆಲೂಯಾ. ಆಫ್ ಮಾಡುವ, ಮೊಬೈಲ್ ಆಫ್ ಮಾಡುವ. ಬಹುಮಾನ ಬೇಕಾ ನಿಮಗೆ? ನೀವು ದಣಿಯ ಸೌಭಾಗ್ಯದಲ್ಲಿ ಸೇರಬೇಕಾ? ಇವತ್ತಿಂದನೇ ನಿಮಗೆ ಅಂತ ವಹಿಸಿ ಕೊಟ್ಟ ಕೆಲಸನ ನಿಯತ್ತಾಗಿ ಮಾಡಿ. ನೆಕ್ಸ್ಟ್ ಆಯಿತಾ? ಸೋಮಾರಿಗೆ ಶಿಕ್ಷೆ ಕೊನೆಯದು. ನೀವೇನು ಮಾಡಲಿಲ್ವಾ? ಕೆಲಸಕ್ಕೆ ಬಾರದ ಆಳನ್ನು ಹಾಂ ಜೋರಾಗಿ ಹೇಳಿ. ಅಲ್ಲಿ ಎಲ್ಲರೂ ಹೇಳಿ, ಅಲ್ಲಿ ಇಷ್ಟು ಜನ ಓದೋದು ಕೂಡ ಒಬ್ಬರೇ ನೋಡ್ತೀರಾ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಹಾಗಾದರೆ ತಪ್ಪಾಗಿ ನಡೆದಂಥ ವ್ಯಕ್ತಿಗೆ ಶಿಕ್ಷೆ ಗ್ಯಾರಂಟಿ ಇದೆ. ಹಾಗಾದರೆ ಪ್ರಿಯರೇ, ನಾನು ಕೊನೆಯದಾಗಿ ಹೇಳ್ತೀನಿ, ದೇವರು ಕೊಟ್ಟದನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸ್ಕೊಳ್ಳಿ. ಒಂದು ಚೀಲ ಅಕ್ಕಿ ತಂದಿರ್ತೀರ ನೀವು, ಅದನ್ನು ಕುಟ್ಟೆ ಹಿಡಿದಾಗ ನೋಡ್ಕೊಳ್ಳೋದು ಹೆಂಗಸರ ಕೆಲಸ. ತರಕಾರಿ ತರ್ತಾರೆ, ನೋಡಿದ್ರೆ ಮಂಚದ ಕೆಳಗಡೆ 4 ಆಲೂಗಡ್ಡೆ ಸುಳಿ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟಿರ್ತದೆ, ಮೊಳಕೆ ಹೊಡೆದ್ಬಿಟ್ಟು ಅಲ್ಲೇ ಗಿಡ ಆಗಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಕೆಲವೊಂದು ಮನೇಲಿ ಇದೇನು ಕಕ್ಕ ಸ್ಮೆಲ್ ಅಂತ ನೋಡಿದ್ರೆ ಟೊಮೆಟೊ ಕೊಳ್ತಾಗಿರೋದು ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ನನ್ನ ಕಣ್ಣುಗಳಾಗಿ ನೋಡ್ತಿದ್ದೆ. ನಾನು ಬೈದೇ ಬಿಡ್ತೀನಿ ಅಂತವ್ರಿಗೆ. ಟಾಯ್ಲೆಟೆಲ್ಲ ಕ್ಲೀನಾಗಿ ಇಟ್ಕೊಳ್ಳಲ್ಲ, ಏನಮ್ಮ ಹಿಂಗೆ ಇಟ್ಕೊಂಡಿದೆ ಅಂತ ಕೇಳ್ತೀನಿ. ನಮ್ಮ ಸಭೆಗೆ ಬರೋರ ಬರೆದಿದ್ರು ಪರವಾಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಜ ತಾನೇ? ನಾನು ಹೇಳ್ತೀನಿ ಪ್ರಿಯರೇ, ನೀವು ಹಾಕುವಂಥ ಬಟ್ಟೆನ ನೀಟಾಗಿ ಹಾಕಿ. ಹಳೆ ಬಟ್ಟೆ ಆದರೂ ಪರವಾಗಿಲ್ಲ, ಒಗೆದು ಬಿಟ್ಟು ಹಾಕಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಒಂದೊಂದು ಹೆಂಗಸರಿದ್ದಾರೆ 11 ಗಂಟೆಗೆ ಅಲ್ಲಿ ಉಜ್ಜೋರಿದ್ದಾರೆ. ಏನು ಅಂದ್ಕೊಂಡು ಚೆನ್ನಾಗಿತ್ತು ಅಂದ್ಕೊಂಡು, ಊಟ ಆಯ್ತು ಅಂದ್ಕೊಂಡು, ತಿಂಡಿ ಆಯ್ತು ಅಂದ್ಕೊಂಡೇಳಿ ಅಡುಗೆ ತಿಂಡಿ ಎಲ್ಲ ವಾಸನೆ ಬಾಯಲ್ಲೇ ಮಾಡಿಬಿಟ್ಟು ಅಡುಗೆ ಮಾಡೋರಿದ್ದಾರೆ. ನಿಮಗೆ ಕೊಟ್ಟಂಥ ದೇಹನ ಕೂಡ ನೀವು ಶುದ್ಧವಾಗಿ ಇಟ್ಕೋಬೇಕು. ಹಲೋ, ಯಾರು ಸಾಧು ಮಾಡ್ತಾರೆ? ಯಾಕಂದರೆ ಎಲ್ಲ ಬೆಳಿಗ್ಗೆ ಅಡುಗೆ ಮಾಡಬೇಕಿದ್ರು ಕೂಡ ಅಲ್ಲು ಉಜ್ಜಿ ಬಾಯಿ ಮುಕ್ಕಳಿಸೋದಲ್ಲ, ಅಲ್ಲನ್ನು ಉಜ್ಜಿಬಿಟ್ಟು ನಿತ್ಯ ಕರ್ಮನ ಮುಗಿಸಿ ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ. ಎಲ್ಲ ಇಟ್ಕೊಂಡು ಮಾಡೋದಲ್ಲ. ಹಲ್ಲೆಲೂಯಾ. ನಮಗೆ ದೇವರು ಕೊಟ್ಟಂಥ ಈ ದೇಹ ನೋಡಿ, ಇದು ಕೂಡ ತಲಾಂತ ಪ್ರಿಯರೇ, ಇದನ್ನು ಸುಂದರವಾಗಿ ಇಟ್ಕೊಳ್ಳಿ. ನಿಮಗೆ ದೇವರು ಕೊಟ್ಟಿದ್ರೆ ಚೆನ್ನಾಗಿ ಅಳವಡಿಸ್ಕೊಳ್ಳಿ. ನೀವು ಅಳವಡಿಸ್ಕೊಂಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಿಲ್ಲ. ನಮ್ಮ ಅನಿತ ಮಗಳು ಮಕ್ಕಳು ನಗು ಬರ್ತಾ ಇದೆ, ಪಾಪ ಕಳೆದಾದ್ರೆ ಅಳ್ತಾ ಇದ್ರು ಅವಳು. ಹಲ್ಲೆಲೂಯಾ. ಇನ್ನು ನಿಮ್ಮ ನಗೋ ಮಗಳಾಗಿರುತ್ತೆ ಮಗಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಹಾರ ಏನು ಗೊತ್ತಾ? ಕೊನೆಗೆ ನೀವು ದೇವರು ವಾಕ್ಯದಲ್ಲಿ ಏನೇನು ಕೊಡ್ತೀವೋ ಅದರ ಪ್ರಕಾರ ನಡೆದ್ರೆ ಮಾತ್ರ ದಣಿಯ ಸೌಭಾಗ್ಯ. ಇಲ್ವಾ? ನಾನು ಏನು ಮಾಡೋಕ್ಕಾಗಿಲ್ಲ, ಎಂಥದ್ದು ಮಾಡೋಕ್ಕಾಗಿಲ್ಲ, ಎಲ್ಲ ನಿಮ್ಮ ಕೈಲಿದೆ. ಇವತ್ತಿಂದ ನಿಮಗೆ ದೇವರು ಕೊಟ್ಟಿದ್ದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಸಭೆನ ಫಸ್ಟ್ ಉಪಯೋಗಿಸ್ಕೊಳ್ಳಿ, ಸೇವೆಯನ್ನು ಉಪಯೋಗಿಸ್ಕೊಳ್ಳಿ. 16 ಜನಕ್ಕೆ ಸುವಾರ್ತೆ ಸಾರಿ. ನೀನು ಏನೂ ಮಾಡ್ತಾನೆ ಬರೀ ನೀನೇ ತಿನ್ನೋದು, ನೀನೇ ಕುಡಿಯೋದು ಮಾಡ್ತಿದ್ರೆ ಇವನ್ ಥರ ದಣಿಯ ಸೌಭಾಗ್ಯದಲ್ಲಿ ಸೇರೋದಿಲ್ಲ, ಬಚ್ಚಿಟ್ಟ ಕಳ್ಳ ಆಳು ಥರ ನೀವು ಇರ್ತೀರ. ಹಾಗಾದರೆ ಪ್ರೇರಣೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವ. ದೇವರು ನಿಮ್ಮ ಆಶೀರ್ವಾದ ಮಾಡಲಿ, ಕೃಪೆಯನ್ನು ನಡೆಸಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋದು. ಪರಲೋಕದ ತಂದೆ, ಪ್ರಭು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದ ಸ್ವಾಮಿ ದೇವರೇ, ನೀನು ಕೊಟ್ಟದ್ದನ್ನು ಯಾವ ರೀತಿಯಾಗಿ ಕೂಡಿಸಿಡಬೇಕು, ನೀನು ಕೊಟ್ಟದ್ದನ್ನು ನಾವು ಯಾವ ರೀತಿಯಾಗಿ ವಿಧೇಯತೆಯಿಂದ ಉಪಯೋಗಿಸಬೇಕು, ನೀನು ಕೊಟ್ಟಿದ್ದನ್ನು ನಮ್ಮ ಜೀವಿತದಲ್ಲಿ ನಾವು ಹೆಂಗೆ ಅಳವಡಿಸ್ಕೋಬೇಕು, ನಿನ್ನ ವಾಕ್ಯವನ್ನು, ನೀನು ಕೊಟ್ಟಂಥ ಆತ್ಮನ ಫಲಗಳು, ಆತ್ಮನ ವರಗಳು ಸ್ವಾಮಿ ಅಪ್ಪ, ನೀನು ಕೊಟ್ಟಂಥ ಆಸ್ತಿ, ನೀನು ಕೊಟ್ಟಂಥ ಕುಟುಂಬ, ನೀನು ಕೊಟ್ಟಂಥ ಕೆಲಸ
ಇದರಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಹೇಳೋದನ್ನ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ, ನಾವು ಇನ್ನು ಮುಂದಕ್ಕೆ ನಿನ್ನ ಸೌಭಾಗ್ಯದಲ್ಲಿ ಸೇರಬೇಕಾದ ಸ್ವಾಮಿ, ನಮ್ಮನ್ನು ತಿದ್ದು ರೂಪಿಸು, ಬಲಪಡಿಸು. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಬೇಡಿ ಒಂದೇನು ತಂದೆ. ಆಮೇನ್, ಆಮೇನ್, ಆಮೇನ್.